ಶರಣ ಸಾಹಿತ್ಯದ ಚಿಂತನೆ ಅಂಗವಾಗಿ ಶ್ರಾವಣ ಮಾಸದ ಈ ಶುಭ ದಿನದಂದು ಹನುಮಾನ್ ದೇವಾಲಯದಲ್ಲಿ ನಾವೆಲ್ಲ ಸೇರಿದ್ದೇವೆ. ಇದರ ನೇತೃತ್ವ ವಹಿಸಿದಂಥ ಮಧು ಸರ್ ಹಾಗೂ ಇತರ ಎಲ್ಲ ನನ್ನ ಶರಣ ಮಾತೆಯರೇ ಹಾಗೂ ಬಂಧುಗಳೇ, ಇವತ್ತು ನಾವು ಚಿಂತನೆ ಮಾಡ್ತಕ್ಕಂಥ ವಚನ ಅಂಬಿಗರ ಚೌಡಯ್ಯನವರು. ಇದು ವಚನ ಬಹಳ ಸರಳವಾದ ರೀತಿಯಲ್ಲಿ ಇದೆ. ನಾವೇನು ಓದಿದ್ರೆ ನಮ್ಮಷ್ಟಕ್ಕೆ ನಾವು ಅರ್ಥ ಮಾಡ್ಕೊಳ್ಬೋದಂಥ ರೀತಿಯಲ್ಲಿ ಚೌಡಯ್ಯನವರು ಈ ವಚನವನ್ನು ಸೃಷ್ಟಿಸಿದ್ದಾರೆ. ಈ ವಚನದ ಮೂಲ ಚಿಂತನೆ ನಮ್ಮ ಸಂಸಾರ ಜಂಜಾಟದಲ್ಲಿ ಶರಣನಾದವನು, ಭಕ್ತನಾದವನು ಹೇಗಿರಬೇಕು ಮತ್ತು ನಾವು ಹೇಗಿದ್ದೇವೆ ಅನ್ನುವಂಥ ಚಿಂತನೆಯನ್ನು ನಮಗೆ ಕೊಡ್ತಾ ಇದೆ. ಇದರಲ್ಲಿ ಅನೇಕ ಸಾರಿ ಚಿಂತೆ 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 ಅಂತ ಬಂದರೂ ಕೂಡ ನಾವು ಅದನ್ನು ಸಂಪೂರ್ಣವಾಗಿ ವಚನವನ್ನು ಓದಿದಾಗ ನಮ್ಮನ್ನು ಒಂದು ರೀತಿ ಚಿಂತನೆಗೆ ಹಚ್ತದೆ. ಇದು ವೈಜ್ಞಾನಿಕವಾಗಿಯೂ ಇದೆ ಮತ್ತು ನಮ್ಮೆಲ್ಲರಿಗೂ ಗೊತ್ತಿರುವಂಥ ಆಧ್ಯಾತ್ಮದ ವಿಷಯವೂ ಆಗಿದೆ. ಅವರು ಸಹಜವಾಗಿ ಮನುಷ್ಯ ಯಾವ ಚಿಂತೆಯಲ್ಲಿ ಮುಳುಗಿದ್ದಾನೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಭಾಳ ಸರಳವಾದಂಥ ಉದಾಹರಣೆಗಳನ್ನು ಕೂಡ ಅವರು ಇಲ್ಲಿ ಜನಸಾಮಾನ್ಯರು ಯಾವ ಚಿಂತೆಗಳಲ್ಲಿ ಇರ್ತಾರೆ ಅನ್ನೋದನ್ನು ಅವರಿಲ್ಲಿ ಹೇಳಿದ್ದಾರೆ. ಬಡತನಕ್ಕೆ ಉಂಬುವ ಚಿಂತೆ, ಹಸಿವೆಯಿಂದ ಬಾಳ್ತಕ್ಕಂಥ ವ್ಯಕ್ತಿಗೆ ಎಂತಹ ಮಾನ್ಯ ಉಳ್ಳಂತಹ ಮಾತನ್ನು ಹೇಳಿದರೂ ಕೂಡ ಅವ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಹಸಿವು ಅವನ ಚಿಂತನೆ. ಅವನಿಗೆ ಊಟ ಬೇಕು. ಊಟ ಆದಮೇಲೆ ಏನು ಅನ್ನುವಂಥ ಪ್ರಶ್ನೆ. ಈ ಚಿಂತೆ ಅಥವಾ ಇದು ಆಸೆ ಅನ್ನೋದಕ್ಕೆ ಕೊನೆ ಇಲ್ಲ. ಒಂದನ್ನು ನಾವು ಬಯಸ್ತೇವೆ, ಅದು ಈಡೇರಿತು ಅಂದ್ರೆ ಮುಂದೆ ನಮ್ಗೆ ಸಂಪೂರ್ಣ ಜೀವನ ಸುಖ ಸಿಗ್ತೈತಿ ಅಂತ ನಾವು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಒಂದಾದ ನಂತರ ಒಂದು ಸಮಸ್ಯೆ ನಮ್ಮ ಮುಂದೆ ಬಂದು ನಿಲ್ತಾವೆ. ಹಾಗಾಗಿ ಇಲ್ಲೇ ಊಟ ಆದಮೇಲೆ ಉಣಲಾದರೆ ಉಡುವ ಚಿಂತೆ. ಎರಡನೇ ಚಿಂತೆ ಬಟ್ಟೆಯನ್ನು ಹಾಕೊಳ್ಳೋದು. ನಮಗೆ ಉಡಲಿಕ್ಕೆ ಆತು ಅಂತ ಇಟ್ಕೊಡ್ರಿ. ಉಡಲಾರದರೆ ಇಡುವ ಚಿಂತೆ. ಊಟ ಆತು, ಬಟ್ಟೆ ಆತು, ಮುಂದೆ ಗಳಿಕೆ ಪ್ರಾರಂಭ ಆಗ್ತದೆ. ಇಡುವಂಥ ಚಿಂತೆ ಪ್ರಾರಂಭ ಆಗ್ತದೆ. ಗಳಿಕೆ ಇಡ್ಲಾರಂಥ ಪ್ರಾರಂಭ ಆದಮೇಲೆ ಮದುವೆ ಆಗಬೇಕು ಅಂತ ಚಿಂತೆ. ಇಡಲಾದರೆ ಹೆಂಡಿನ ಚಿಂತೆ. ಹೆಂಡ್ರ ಆದ್ರು ಅಂತ ಇಟ್ಕೊಳ್ಳೋಣ, ಮದುವೆ ಆತು. ಆಮೇಲೆ ಮಕ್ಕಳ ಚಿಂತೆ. ಮಕ್ಕಳಾದರೆ ಮಕ್ಕಳ ಬದುಕು ಮತ್ತು ತನ್ನ ಬದುಕಿನ ಚಿಂತೆ. ಮಕ್ಕಳಾದರೆ ಬದುಕಿನ ಚಿಂತೆ. ಬದುಕಾದರೆ ಕೇಡಿನ ಚಿಂತೆ. ಏನಾರು ಆದೀತಲ್ಲ, ಎಲ್ಲರ ಕೇಡಾದೀತಲ್ಲ, ಮೊಮ್ಮಕ್ಕಳಿಗೆ ಏನಾರು ಆದೀತು, ಮಕ್ಕಳಿಗೆ ಏನಾರು ಆದೀತು, ಅದೇ ಚಿಂತೆ.
ಅಲ್ಲಿ ಹೋಗಮ್ಮ ಇನ್ನೂ ಬಂದಿಲ್ಲ, ಇಲ್ಲಿ ಹೋದ ಇನ್ನೂ ಬಂದಿಲ್ಲ, ಶಾಲೆಗೆ ಹೋದಳು ಮಗಳು ಬರಲಿಲ್ಲ, ಮೊಮ್ಮಗಳು ಬರಲಿಲ್ಲ, ಈ ಚಿಂತೆ. ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಕೇಡಾತು ಆತು ಮುಗಿತು, ಅದು ಆಮೇಲೆ ಮರಣ, ಸಾವು ಯಾವಾಗ ಬರ್ತೈತೆ ಗೊತ್ತಿಲ್ಲ. ನಾನು ಅದನ್ನು ಮಾಡಲಿಲ್ಲ, ಇದನ್ನು ಮಾಡಲಿಲ್ಲ, ಅದನ್ನು ಮಾಡಲಿಲ್ಲ ಅನ್ನುವಂಥ ಮರಣದ ಚಿಂತೆ. ಇಂತಿ ಹಲವು ಚಿಂತೆಗಳಲ್ಲಿಪ್ಪವರನ್ನು ಕಂಡೆನು. ಅಂಬಿಗರ ಚೇಡೋಯ್ನವರು ಇಂಥ ನಾನಾ ಪ್ರಕಾರದ ಚಿಂತೆಯಲ್ಲಿರ್ತಕ್ಕಂಥ ಜನರನ್ನು ಕಂಡೆ. ಆದರೆ ಇಂತಿ ಹಲವು ಚಿಂತೆಗಳಲ್ಲಿಪ್ಪವರನ್ನು ಕಂಡೆನು, ಶಿವಚಿಂತೆಯಲ್ಲಿ ಇದ್ದವರೊಬ್ಬರನ್ನೂ ಕಾಣೆ. ಶಿವನ ಚಿಂತನೆಯನ್ನ ಮಾಡ್ತಕ್ಕಂಥ ಒಬ್ಬರನ್ನೂ ನಾನು ಕಾಣೆ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣ. ವಿವರಣೆ: ಚಿಂತೆ ಮಾನವನ ಹುಟ್ಟಿನೊಂದಿಗೆ ಬೆನ್ನಟ್ಟಿ ಬಂದ ಜೀವ ಸಂಗಾತಿ. ಮನುಷ್ಯನ ಏಳು ಬೀಳು ಸುಖ ದುಃಖಗಳಿಗೆ ಚಿಂತೆ ಕಾರಣಕರ್ತ. ಅದು ಬಡವ ಬಲ್ಲಿದ ಮೇಲು ಕೀಳು ಹಿರಿಯ ಕಿರಿಯ ಗಂಡು ಹೆಣ್ಣೆಂಬ ವರ್ಗ ವರ್ಣ ಜಾತಿ ಮತ್ತು ಲಿಂಗ ಭೇದವಿಲ್ಲದೆ ಎಲ್ಲರಲ್ಲಿಯೂ ಸಮಾನ ಭಾವದಿಂದ ಮನೆ ಮಾಡಿಕೊಂಡಿರುವಂತಹ ಸಮದರ್ಶಿ. ಚಿಂತೆ ಇಲ್ಲದವರು ಯಾರೂ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಜಗತ್ತಿನಲ್ಲಿ ಚಿಂತೆ ಇಲ್ಲದ ವ್ಯಕ್ತಿ ಇಲ್ಲ. ಅದು ಮಾನವನಿಗೆ ಮಾತ್ರ ಸೀಮಿತವಾದುದಲ್ಲ. ಪಶು ಪಕ್ಷಿ ಕೀಟ ಸಸ್ಯಾದಿಗಳಿಗೂ ಕೂಡ ಸುತ್ತು ಹಾಕಿಕೊಂಡಿದೆ. ಆದರೆ ಮಾನವನಲ್ಲಿ ಮಾತ್ರ ಅದನ್ನು ನಿಯಂತ್ರಿಸಬಲ್ಲ, ಜಯಿಸಬಲ್ಲ ಶಕ್ತಿ ಇದೆ. ಚಿಂತೆಯನ್ನು ಜಯಿಸ್ತಕ್ಕಂಥ ಸಾಮರ್ಥ್ಯ ಜಗತ್ತಿನೊಳಗೆ ಮನುಷ್ಯನಿಗೆ ಇದೆ. ಅದಕ್ಕೆ ಬಹಳಷ್ಟು ಆಲೋಚನೆ ಮಾಡಿ ನಮ್ಮ ಜೀವನವನ್ನು ನಾವು ರೂಪಿಸಿಕೊಳ್ಬೇಕಾಗ್ತದೆ. ಅಂದಾಗ ಮಾತ್ರ ಚಿಂತೆಯನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಚಿಂತೆ ಅನೇಕ ಬಗೆಯಾಗಿದೆ. ಚಿಂತೆಯಲ್ಲಿ ಅನೇಕ ಪ್ರಕಾರಗಳನ್ನು ವಿವರಣೆ ಮಾಡಲಾಗಿದೆ. ಲಿಂಗ, ವಯಸ್ಸು, ಅಂತಸ್ತು, ಅರಿವು, ಅಜ್ಞಾನಗಳಿಗೆ ತಕ್ಕಂತೆ ಅದರಲ್ಲಿ ವೈವಿಧ್ಯತೆ ಉಂಟು. ಹಲವು ಚಿಂತೆಗಳ ಸಂತೆಯಾಗಿ ಮಾನವನ ಮನಸ್ಸು ಮಾನವನ ಮನದಲ್ಲಿ ಮನೆ ಮಾಡಿರುವ ಚಿಂತೆಗಳಿಗೆ ಕೊನೆಯೆಂಬುದಿಲ್ಲ. ಈ ಚಿಂತೆ ಇರುವಂಥ ಸ್ಥಳ ಯಾವುದು ಅನ್ನೋದನ್ನ ಇಲ್ಲಿ ವಿವರಣೆ ಕೊಡ್ಸ. ಮನಸ್ಸು ಚಿಂತೆ ಮನಸ್ಸಿನಲ್ಲಿದೆ. ಮಾನವ ಮನದಲ್ಲಿ ಮನೆ ಮಾಡಿರುವ ಚಿಂತೆಗಳಿಗೆ ಕೊನೆಯೆಂಬುದಿಲ್ಲ. ಅವು ಒಂದರ ಹಿಂದೆ ಒಂದರಂತೆ ಮರುಭೂಮಿಯಲ್ಲಿನ ಒಂಟೆಯ ಸಾಲಿನಂತೆ ಸಾಲಾಗಿಯೇ ಬರುತ್ತವೆ. ಒಂದು ಕಷ್ಟ ಪ್ರಾರಂಭ ಆಯಿತು ಅಂದ್ರೆ ಹಂಗೆ ಬೆನ್ನು ಹತ್ತದ, ಹಂಗೆ ಎಡಗಿದ ಕಾಲ ಮತ್ತೆ ಎಡುವುದು. ಕಷ್ಟಗಳ ಸರಮಾಲೆನೇ ಬರ್ತು. ಒಂದರಂತೆ ಮರುಭೂಮಿಯೊಳಗೆ ಒಂಟೆಗಳ ಸಾಲು ಹೆಂಗಿರ್ತದೆ ಹಂಗೆ ಬರ್ತದೆ. ಹಾಗೆ ಸಾಲು ಗಟ್ಟಿದ ಚಿಂತೆಗಳ ಚಿತ್ರಣವನ್ನು ಅಂಬಿಗರ ಚೌಡಯ್ಯ ಮೇಲಿನ ವಚನದಲ್ಲಿ ಮಾರ್ಮಿಕವಾಗಿ ಬಿಡಿಸಿಟ್ಟಿದ್ದಾರೆ. ಮಾನವ ಜೀವಿಸಲು ಬೇಕಾದ ಮೊದಲ ಅಗತ್ಯ ವಸ್ತು ಆಹಾರ. ಚಿಂತೆ ಮೊದಲನೇ ಕಾರಣ ಆಹಾರ. ಅದನ್ನು ದೊರಕಿಸಿಕೊಳ್ಳಲು ಮಾನವನು ಜೀವನವಿಡೀ ಹೋರಾಡುತ್ತಾನೆ. ಅದು ಸಿಗದಿರಲು ಚಿಂತಿಸುತ್ತಾನೆ. ಏನೇನೋ ಕೆಲಸ ಕಾರ್ಯ ಮಾಡುತ್ತಾನೆ. ಕಷ್ಟಪಟ್ಟು ಕೆಲಸ ಮಾಡಿ ಕೆಲವು ಸಲ ಅಡ್ಡದ ಹಾದಿಯನ್ನು ಹಿಡಿಯುತ್ತಾನೆ. ಅದು ದೊರೆತಾಗ ಸಂತೋಷ ಪಡುತ್ತಾನೆ, ಸಂಭ್ರಮಿಸುತ್ತಾನೆ. ಹೊಟ್ಟೆಯ ಹಸಿವು ಹಿಂಗಿದಾಗ ಅಷ್ಟಕ್ಕೆ ತೃಪ್ತಿ ಪಟ್ಟು ಇರುವುದಿಲ್ಲ. ಮತ್ತೊಂದು ಬಯಕೆ ಕುಡಿಯಿಡುತ್ತದೆ. ಉಣ್ಣಲು ಆಯಿತು, ಇನ್ನು ಇಡಲು ಬೇಕಲ್ಲವೇ? ಚಿಂತೆ ಕಾಡತೊಡಗುತ್ತದೆ. ಮತ್ತೆ ಅದಕ್ಕಾಗಿ ಪ್ರಯತ್ನ, ಇನ್ನೇನೋ ಕೆಲಸ, ಹಣ ಸಂಪಾದನೆಗಾಗಿ ಹೆಣಗಾಟ. ಇದು ಆಯಿತು, ಮತ್ತೊಂದು ಚಿಂತೆ ದಿಗ್ಗನೆ ಎದ್ದು ನಿಲ್ಲುತ್ತದೆ. ಊಟ ಉಡುಗೆಯಾದರೆ ಸಾಕೇನು? ಮನೆ ಮಾರು ಮುಂದಿನ ಜೀವನಕ್ಕೆ ಇನ್ನಷ್ಟು ಹಣ ಬೇಡವೇ? ಅದಕ್ಕಾಗಿ ಮತ್ತೆ ತರಾವರಿ ವ್ಯವಹಾರ, ಬೇರೆ ಬೇರೆ ಗಳಿಕೆಯ ಹಾದಿ ಹುಡುಕುವುದು.
ಹಣ ಸಂಗ್ರಹವೂ ಆಯಿತು, ಉಣಲಾಯಿತು, ಉಡಲಾಯಿತು, ಇಡಲಾಯಿತು. ದೇಹ ಮನಸ್ಸಿನ ಸುಖಕ್ಕಾಗಿ ವಂಶವಾಹಿನಿ ಬೆಳೆಸಲಿಕ್ಕಾಗಿ ಸಂಸಾರ ಬೇಡವೇ? ಅದಕ್ಕಾಗಿ ಮದುವೆ ಚಿಂತೆ. ಹೆಣ್ಣು ಹುಡುಕುವುದು, ಮದುವೆಯಾಗುವುದು, ಅವಳ ಬೇಕು ಬೇಡಿಕೆಗಳನ್ನು ಈಡೇರಿಸಿ ಆಯಿತು. ಇನ್ನು ಬೇಕಾದದ್ದು ಮಕ್ಕಳು. ಸಕಾಲಕ್ಕೆ ಆಗದಿದ್ದರೆ ಅದಕ್ಕೂ ಚಿಂತೆ. 108 ದೇವರಿಗೆ ಹರಕೆ, ವ್ರತ, ನಿಯಮ ಪಾಲನೆ ಆಯಿತು. ಮಕ್ಕಳೂ ಆದವು, ಅವುಗಳನ್ನು ರಕ್ಷಿಸುವ ಚಿಂತೆ ಇದೂ ಆಯಿತು. ಇನ್ನಷ್ಟು ಸುಖ ಜೀವನ ನಡೆಸಬೇಕು ಎಂಬ ಚಿಂತೆ ಪ್ರಾರಂಭವಾಯಿತು. ಅದಕ್ಕಾಗಿ ಮತ್ತೆ ಶತಪ್ರಯತ್ನ. ಶ್ರೀಮಂತಿಕೆ ಒದಗಿ ಬಂತು. ಸುಖ ಜೀವನ ತನ್ನದಾಯಿತು ಎಂದುಕೊಂಡ. ಆದರೆ ಆ ದುಡ್ಡು ಸುಮ್ಮನೆ ಕೂಡಿಸಬೇಕಲ್ಲ. ಏನೇನೋ ದುರ್ವಿಚಾರ ಮಾಡಿದ, ದುರಾಚಾರದತ್ತ ಎದೊಯ್ದ. ಅದರಿಂದ ಮಾನ ಧನ ಎರಡೂ ಹಾಳಾಗಿ ಹೋಗುತ್ತದೆ. ವಯಸ್ಸು ಕಳೆದಂತೆ ದೈಹಿಕ ರೋಗ ರುಜಿನಗಳು ದಾಳಿ ಮಾಡುತ್ತವೆ. ಈಗ ಆತನಿಗೆ ಸಾವು ಸಮೀಪಿಸುತ್ತಲ್ಲ. ಈ ಎಲ್ಲ ಸಂಸಾರವನ್ನು ಹೇಗೆ ಬಿಟ್ಟು ಹೋಗಲಿ ಎಂದು ಚಿಂತೆ ಮಾಡುತ್ತಾನೆ. ಆದರೆ ಇಲ್ಲಿಯವರೆಗೆ ಚಿಂತೆಗಳಿಗೆ ಪರಿಹಾರ ಕಂಡುಕೊಳ್ಳುತ್ತಾ ಬಂದಂತೆ ಇದಕ್ಕೆ ಪರಿಹಾರ ಅವನಿಗೆ ಕಾಣದಾಗುತ್ತದೆ. ಒಂದು ದಿನ ಅದೇ ಚಿಂತೆಯಲ್ಲಿ ಬದುಕಿನ ಸಂತೆಯನ್ನು ಮುಗಿಸುತ್ತಾನೆ. ಹೀಗೆ ಲೌಕಿಕ ಬದುಕಿನ ಚಿಂತೆಯಲ್ಲಿ ಮುಳುಗೆದ್ದ ಮಾನವನಿಗೆ ತನ್ನ ಜೀವಿತ ನಿಜದ ಅರಿವು ಆಗುವುದಿಲ್ಲ. ಆ ನಿಜದ ಅರಿವು ಶಿವಚಿಂತೆ. ತನ್ನ ಬದುಕಿನ ಕಾರಣವಾದ ತನ್ನ ಬದುಕನ್ನು ಸಾರ್ಥಕಗೊಳಿಸಬೇಕಾಗುತ್ತದೆ. ಆ ಪರವಸ್ತುವನ್ನೇ ಮರೆತ ಕಾರಣ ಆ ಶಿವಸುಖ ಅವನಿಗೆ ದೊರಕದೆ ಅವನ ಜೀವನ ಅಪೂರ್ಣವೆನಿಸುತ್ತದೆ. ಅದನ್ನು ಕಂಡು ಅಂಬಿಗರ ಚೌಡಯ್ಯ, ಇಂತಿ ಹಲವು ಚಿಂತೆಯಲ್ಲಿದ್ದವರನ್ನು ಕಂಡೆನು, ಶಿವಚಿಂತೆಯಲ್ಲಿದ್ದವರನ್ನೊಬ್ಬರನ್ನು ಕಾಣೆ ಎಂದು ವಿಷಾದ ವ್ಯಕ್ತಪಡಿಸುತ್ತಾನೆ. ಚಿಂತೆಯ ಕೇಂದ್ರ ಸ್ಥಾನ ಮನಸ್ಸು. ಮನಸ್ಸಿನ ವಿಕಾರತೆ, ಇಂದ್ರಿಯಗಳ ದುರಾಸೆ, ಅರಿಷಡ್ವರ್ಗಗಳ ಉಪಟಳವೇ ಕಾರಣ. ಇವುಗಳನ್ನು ನಿಗ್ರಹಿಸುವುದೇ ಚಿಂತೆಯ ನೀಗುವ ಪರಮ ಉಪಾಯ. ಈ ಉಪಾಯ ಸಿದ್ಧಿಸಲು ನಾನೊಂದು ನೆನೆದರೆ ತಾನೊಂದು ನೆನೆವ, ತಾನೆತ್ತಲೆಳೆದರೆ ತಾನೆತ್ತಲೆಳೆವ, ಹಗಲು 4 ಜಾವ ಅಸನಕ್ಕೆ ಕುದಿವ, ಇರುಳು 4 ಜಾವ ವ್ಯಸನಕ್ಕೆ ಕುದಿವ. ಚಂಚಲ ಮನಸ್ಸನ್ನು ಶಿವಚಿಂತೆಯತ್ತ ಎಳೆದು ತರಬೇಕು. ಶಿವಚಿಂತನೆಯಲ್ಲಿ ನೆಲೆ ನಿಲ್ಲುವಂತೆ ಮಾಡಬೇಕು. ಇಂದಿಗೆಂತೆ ನಾಳೆಗೆಂತೆಂದು ತಿಳಿಸಲೇಬೇಕು. ತಂದಿಕ್ಕುವ ಶಿವಂಗೆ ಬಡತನವೇ ಎಂದು ನಂಬಿದ ಭವದ ಲೌಕಿಕ ಚಿಂತೆಗಳನ್ನು ನೀಗಬೇಕು. ಕ್ಷಣಿಕವಾದ ಅಶಾಶ್ವತವಾದ ಚಿಂತೆಗಳಲ್ಲಿ ಮುಳುಗಿ ತೊಳಲಿ ಬಳಲುವುದಕ್ಕಿಂತ ಶಾಶ್ವತವಾದ ಶಿವಚಿಂತೆಯಲ್ಲಿ ತೊಡಗಿ ಯಹಲೋಕದ ಬದುಕನ್ನು ಶಿವ ಬದುಕನ್ನಾಗಿ ಮಾಡಿಕೊಳ್ಳಬೇಕು ಅನ್ನೋದನ್ನು ಅಂಬಿಗರ ಚೌಡಯ್ಯನವರು ಇಲ್ಲಿ ಹೇಳಿದ್ದಾರೆ. ಈ ಚಿಂತೆ ಇದೆ. ಈ ಚಿಂತೆಗೆ ಕಾರಣಗಳು ಇವೆ. ಆ ಕಾರಣಗಳನ್ನು ತಿಳಿದುಕೊಳ್ಳುವುದು ಅವಶ್ಯಕತೆ ಇದೆ. ಆ ಚಿಂತೆಗಳನ್ನು ದೂರ ಮಾಡುವಂಥ ಮಾರ್ಗಗಳನ್ನು ಕಂಡುಕೊಳ್ಳುವುದು ಅವಶ್ಯಕ ಇದೆ. ಅದನ್ನು ಅವರು ಅಂಬಿಗರ ಚೌಡಯ್ಯನವರು ಇಲ್ಲೇ ಏನು ಹೇಳಿದಾರಂದ್ರೆ, ಶರಣರಿಗೆ ಸಹಜವಾದ ಶಿವ ಚಿಂತನೆ ಈ ಚಿಂತೆಗಳ ಪರಿಹಾರಕ್ಕೆ ಒಂದೇ ಮಾರ್ಗ ಅನ್ನುವಂಥ ಮಾತನ್ನು ಅವರಿಲ್ಲೇ ಹೇಳಿದ್ದಾರೆ. ಮೈಯನ್ನು ತೊಳ್ಕೊಳ್ತೇವೆ, ಸ್ವಚ್ಛ ಆಗ್ತದೆ. ಮನಸ್ಸನ್ನು ತೊಳ್ಕೊಳ್ಳೋದಕ್ಕೂ ಕೂಡ ಅನೇಕ ಮಾರ್ಗಗಳಿವೆ. ಶರಣರಿಗೆ ಸಾಕಷ್ಟು ಅವಕಾಶಗಳಿವೆ. ಶರಣ ದಾರಿಯಲ್ಲಿ ಹೋಗಬೇಕನ್ನುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಚಿಂತೆಯನ್ನು ನಾಶ ಮಾಡ್ತಕ್ಕಂಥ ಸುಲಭವಾದ ಮಾರ್ಗಗಳು ಬೇಕಾದಷ್ಟಿವೆ. ಈ ಶರಣ ಮಾರ್ಗದಲ್ಲಿ ವೈಜ್ಞಾನಿಕವಾದಂಥ ಅನೇಕ ಹಂತಗಳು, ಈ ಚಕ್ರಗಳ ವಿವರಣೆಯನ್ನೂ ಕೂಡ ಈ ಪುಸ್ತಕದಲ್ಲಿದೆ, ಒಂದು ವಚನದಲ್ಲಿದೆ. ಅನಾಹತ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ,
ಹೃದಯ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾಚಕ್ರ, ಸಹಸ್ರಾರ ಚಕ್ರ. ಈ ಚಕ್ರಗಳನ್ನು ಜಾಗೃತ ವ್ಯವಸ್ಥೆ ಮಾಡಿದರೆ ಮನಸ್ಸು ಶಾಂತ ಆಗ್ತದೆ. ಈ ಚಕ್ರಗಳನ್ನು ಸಾಧನೆ ಮಾಡ್ತಕ್ಕಂಥದ್ದು ಅಂದರೆ ಉಸಿರಾಟವನ್ನು ನೋಡೋದು, ಮನಸ್ಸನ್ನು ಏಕಾಗ್ರತೆಗೊಳಿಸೋದು. ಅದು ಸಂಪೂರ್ಣವಾಗಿ ಇಷ್ಟಲಿಂಗದ ಪೂಜೆಯಲ್ಲಿ ನಾವು ಪಡ್ಕೊಳ್ಬೋದು. ಮನಸ್ಸನ್ನು ಕೇಂದ್ರೀಕರಿಸಲಿಕ್ಕೆ ಇರತಕ್ಕಂಥ ಅತ್ಯಂತ ವೈಜ್ಞಾನಿಕ ಮಾರ್ಗವೇ ಇಷ್ಟಲಿಂಗ ಪೂಜೆ. ಇದು ಬೇರೆ ಯಾವುದರಲ್ಲಿ ನಮಗೆ ಸಿಗುವುದಿಲ್ಲ. ನಾವು ಲಿಂಗವನ್ನು ಅದರೊಳಗೆ ಪ್ರವೇಶ ಮಾಡಿ ಪೂಜೆ ಮಾಡಿದ್ರೆ ಮಾತ್ರ ಇದು ಸಿಗ್ತದೆ ನಮ್ಗೆ. ಈ ಮೇಲ್ನೋಟಕ್ಕೆ ಹೂವು ಇಟ್ಟೆ ಅಥವಾ ಪೂಜೆ ಮಾಡಿದೆ, ಮತ್ತೊಂದು ಮಾಡಿದೆ ಅದು ನಮಗೆ ಸಿಗೋದಿಲ್ಲ. ಚಿಂತೆಗೆ ಪರಿಹಾರ ನಮಗೆ ಸಿಗೋದಿಲ್ಲ. ಅದನ್ನ ನಾವು ದೃಷ್ಟಿ ಇದರಿಂದ ನೋಡಬೇಕಾಗ್ತದೆ. ಅದು ವೈಜ್ಞಾನಿಕ ದೃಷ್ಟಿಯಿಂದ ಅದನ್ನು ನಾವು ನೋಡೋದು, ಶ್ವಾಸವನ್ನು ನಿಯಂತ್ರಿಸುವುದು. ಈ ಇಷ್ಟಲಿಂಗ ಪೂಜೆಯಿಂದ ಮಾತ್ರ ಚಿಂತೆಯನ್ನು ಸಾಯಿಸುವ ಶಕ್ತಿ ನಮಗೆ ದೊರಕ್ತದೆ ಅನ್ನೋಂಥ ಮಾತನ್ನು ಹೇಳಿ ನಾನು ನಮಗೆ ಅವಕಾಶ ಕೊಟ್ಟದಕ್ಕೆ ವಂದಿಸಿ ನಾನು ಮಾತನ್ನು ಇಲ್ಲಿವರೆಗೆ ವಚನ ಚಿಂತನೆಯನ್ನು ನಡೆಸಿಕೊಟ್ಟಿರ್ತಕ್ಕಂಥ ನೀಲನ್ನವರ ಶರಣರಿಗೆ ಶರಣಾರ್ಥಿಗಳನ್ನ ಸಲ್ಲಿಸ್ತಾ, ಈಗ ನಮ್ಮ ಇಟ್ನಾಳ್ ರಮೇಶ್ ಸರ್ ಅವರ ಅನುಭವವನ್ನು ಇಲ್ಲಿ ಹಂಚಿಕೊಳ್ಳಿಕ್ಕೆ ವಿನಂತಿ. ಚಿಂತೆ ಯಾಕೆ ಮಾಡ್ತೀರಿ? ಚಿಂತೆ ಮಾಡೋದು ನಿಮ್ಮ ಕೆಲಸ ಅಲ್ಲ. ಹುಟ್ಟಿದ ದೇವ್ರು ಹುಲ್ಲು ಮೇಯಿಸ್ತಾನೇನು? ಚಿಂತೆ ಮಾಡೋದ್ರೆ ಒಂದು ದೊಡ್ಡ ತಪ್ಪ ಅಂತ. ಚಿಂತೆ ಬಗ್ಗೆ ಚಿಂತನೆ ಮಾಡಿರಿ, ಆದರೆ ದಯವಿಟ್ಟು ಚಿಂತೆ ಮಾಡೋಕ್ಕೆ ಹೋಗಬೇಡ್ರಿ. ಇಲ್ಲಿ ಇನ್ನೊಂದು ಇಂಥದೇ ಒಂದು ಪದ್ಯ, ಅನುಗಾಲವು ಚಿಂತೆ ಜೀವಕ್ಕೆ, ಮನವು ಶ್ರೀರಂಗ ನೋಳು ಮೆಚ್ಚುವ ತನಕ. ಅನುಗಾಲವು ಚಿಂತೆ ಜೀವಕ್ಕೆ, ಮನವು ಶ್ರೀರಂಗ ನೋಳು ಮೆಚ್ಚುವ ತನಕ. ಎಲ್ಲಿವರೆಗೆ ದೇವರ ನಮ್ಮ ಮ್ಯಾಲೆ ಕರುಣ ಇರುವುದಲ್ಲ ಅಲ್ಲಿ ತನಕ ಚಿಂತೆ. ಯಾವಾಗ ದೇವರ ಪ್ರೀತಿಗೆ ನಾವು ಪಾತ್ರ ಆಗ್ತೀವಿ, ಚಿಂತೆ ಮಾಡೋದು ಬೇಡ, ಮಾಡೋ ಅವಶ್ಯಕತೆ ಇಲ್ಲ. ಹಂಗಾರೆ ಚಿಂತೆ ತಪ್ಪಿಸ್ಕೋಬೇಕಾದ್ರೆ ನಮಗೇನು ಮಾಡಬೇಕು? ದೇವರ ಅನುಗ್ರಹವನ್ನು ಪಡೆಯುವಂಥ ಕೆಲಸ ಮಾಡಬೇಕು. ಈ ನಮ್ಮ ಮನಸ್ಸು, ಈ ನಮ್ಮ ದೇಹ, ನಮ್ಮ ಆತ್ಮ ನೋಡ್ರಿ, ಈ ಶರೀರ 3 ಘಟಕಗಳಿದ್ದಾವೆ. ಒಂದು ಶರೀರ, ಇನ್ನೊಂದು ಮನಸ್ಸು, ಮತ್ತೊಂದು ಆತ್ಮ. ನಾವು ಯಾವಾಗಲೂ ಶರೀರ ಬಗ್ಗೆನೂ ಚಿಂತೆ ಮಾಡಿಕತ್ತೀವಿ. ಈ ಶರೀರದ ಬಯಕೆಗಳ ಬಗ್ಗೆ ಚಿಂತೆ ಮಾಡ್ತೀವಿ. ಈ ಶರೀರ ಒಂದಿಲ್ಲ ಬಿದ್ದು ಹೋಗೋದ, ಇದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತಲಿ? ದಟ್ ಈಸ್ ದ ಮೆಸೇಜ್ ನಮ್ಮ ಟೆಲ್ಲಿಂಗ. ಯಾವುದು ಅಶಾಶ್ವತವಾಗಿದೆ ಅದ್ರ ಬಗ್ಗೆ ನಾವು ಚಿಂತೆ ಮಾಡ್ತೀವಿ. ಯಾವುದು ಶಾಶ್ವತವಾಗಿದೆ ಅದನ್ನು ಪಡೆಯುವ ಬಗ್ಗೆ ನಮ್ಮ ಚಿಂತೆ ಇಲ್ಲ. ಶಾಶ್ವತವಾದುದನ್ನು ಪಡೆಯುವ ನೀವು ಪ್ರಯತ್ನ ಮಾಡಿದರೆ ಈ ಅಶಾಶ್ವತದ ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆನೇ ಇಲ್ಲ. ಇದು ಒಂದೇ ಬಿದ್ದು ಹೋಗೋದ. ಆದರೆ ಈ ಶರೀರ ದೇವರು ದಯಪಾಲಿಸಿದಂಥ ಒಂದು ವಸ್ತು. ಅದು ಏನಪ್ಪ ಅಂತಂತಂದ್ರೆ, ಸೃಷ್ಟಿಯೊಳಗೆ ಮಾನವ ದೇಹ ಅಂತಂದ್ರೆ ಒಂದು ಬೆಸ್ಟ್ ಇನ್ಸ್ಟ್ರೂಮೆಂಟ್, ಒಂದು ಒಳ್ಳೆಯ ಉಪಕರಣ ಅಂತ ಹೇಳ್ತಾರೆ. ಶರೀರನ ನೀವು ನಿರ್ಲಕ್ಷ್ಯ ಮಾಡೋದು ಬೇಡ, ಆದರೆ ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ. ಯಾಕಂದರೆ ದೇವರು ನಮ್ಮ ಹುಷಾನ ಅವನಾದ್ರೂ ಕಾಳಜಿ ಮಾಡ್ತಾನೆ. ದೇವರು ನಮ್ಮ ಹುಷಾನ, ಯಾಕಂದ್ರೆ ಇದು ಪರಮಾತ್ಮನ ಸೃಷ್ಟಿ. ಯಾವಾಗ ದೇವ್ರು ನನ್ನ ಹುಷಾನ, ದೇವ್ರು ತನ್ನ ಕಾಳಜಿ ಮಾಡೇ ಮಾಡ್ತಾನೆ. ನೀವು ಇನ್ನೂ ಚಿಂತೆ ಮಾಡಬೇಡ್ರಿ, ಅದು ತಂತನ ಆಗ್ತದೆ. ನಾವೇನು ಮಾಡಿದ್ದೀವಿ ಅಂತಂದ್ರೆ ಈ ಶರೀರದ ಬಗ್ಗೆನೇ ಜಾಸ್ತಿ ವಿಚಾರ ಮಾಡಿ 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 ಅದೇ ನೀವು ಮಾಡಲಿಲ್ಲ ಅಂತಂದ್ರೂ ದೇವ್ರನ್ನ ಕಾಪಾಡ್ತಾನೆ. ದೇವರು ಹುಟ್ಟುವಾಗ ನಿಮ್ಮ ಹಣೆ ಬರೆದು ಬಿಟ್ಟಾನ. ನೀವು ಎಷ್ಟು ವರ್ಷ ಬದುಕ್ತೀರಿ, ಅಷ್ಟು ಆಯುಷ್ಯ ಇರೋ ತನಕ ನೀವು ಉಳಿಯತ್ತೀರಿ. ನಿಮಗೆ ಈ ಅನುಕೂಲತೆಗಳನ್ನ ಮಾಡ್ತೀವಿ. ಇವು ಹಣೆ ಬರೋ ಬಗ್ಗೆ ನಂಬಿಕೆ ಇರಲಿ, ಯಾವಾಗಲೂ ನಂಬಿಕೆ ಅನ್ನೋದು ಭಾಳ ಜೀವನದೊಳಗೆ ಮುಖ್ಯ. ಏನು ದೇವರೆಲ್ಲ ಮಾಡ್ತಾನೆ, ದೇವ್ರ ಕೈಯಾಗ ಎಲ್ಲ ಐತಿ, ದೇವರು ನಮ್ಮನ್ನು ಕಾಪಾಡ್ತಾನ ಅಂತ ಅಂದ್ಬಿಟ್ರೆ ಚಿಂತೆ ಬಗ್ಗೆ ಚಿಂತೆ ಮಾಡೋದು ಬೇಕಾಗಿಲ್ಲ. ಈಗ ಈ ಒಬ್ಬ ಡಿ ವಿ ಗುಂಡಪ್ಪ ಅವರು ಒಂದು ಸಣ್ಣದು ಒಂದು ವಚನ ಹೇಳ್ತೇನೆ ನಾನು ಇದ್ರ ಬಗ್ಗೆ. ಏನಂತಂದ್ರೆ,
ಚಿಂತೆ ಸಂತಾಪಗಳು ಮನಸ್ಸಿಗೆ ವಿರೇಚಕ. ಚಿಂತೆ ಸಂತಾಪಗಳು ಮನಸ್ಸಿಗೆ ವಿರೇಚಕ. ಸಂತೋಷ ಉತ್ಸಾಹಗಳೇ ಪಥ್ಯವಿದು ಉಪಚಾರ. ಇಂದುಂ ಬಂತುಂ ನಡೆಯುತ್ತಿರುವ ಆತ್ಮ ಚಿಕಿತ್ಸೆ ಎಂಥದೊಡೆನ್ ಸರಿ ಮಂಕುತಿಮ್ಮ. ಇದು ಒಂದು ಆತ್ಮದ ಚಿಕಿತ್ಸೆ ನೋಡ್ರಿ. ಅಲ್ಟಿಮೇಟ್ಲಿ ಯಾವುದು ಶಾಶ್ವತ ಇದೆ, ಯಾವುದು ಅಶಾಶ್ವತ ಇದೆ ಅನ್ನುವಂಥ ಒಂದು ಗಮನ. ನಮ್ಮದು ಶಾಶ್ವತವಾದದ್ದು ಆತ್ಮ. ಇದು ಹುಟ್ಟುವಾಗ ಆತ್ಮ ಇದೆ. ಅದು ಏನಿದೆ, ಈ ಆತ್ಮ ಈಗ ಒಂದು ಆವರಣ ಇದೆ, ಶರೀರ ಅನ್ನುವಂಥ ಒಂದು ಆವರಣ ಇದೆ. ಹಂಗಾರೆ ಈ ಆತ್ಮಕ್ಕೆ ಕೆಲವು ವ್ಯಾಧಿಗಳು ಅಂತ ಬರ್ತದೆ. ಒಂದು ಶಾರೀರಿಕ ವ್ಯಾಧಿ, ಒಂದು ಮಾನಸಿಕ ವ್ಯಾಧಿ. ಶಾರೀರಿಕ ವ್ಯಾಧಿ ಅಂತಂದ್ರೇನು? ಚಿಂತೆ ಸಂತಾಪಗಳು ಮನಸ್ಸಿಗೆ ವಿರೇಚಕ. ಸಂತೋಷ ಉತ್ಸಾಹಗಳು ಪಥ್ಯೋಪಚಾರ. ಇವೆಲ್ಲ ಈ ಆತ್ಮಶುದ್ಧಿಗಾಗಿ ಇವೆಲ್ಲ ನಡೆಯೋರಿ. ಏನಪ್ಪ ಅಂತಂದ್ರೆ ಚಿಂತೆ ಬರೋದು, ಸಂತಾಪ ಆಗೋದು, ಸುಖ ಬಂದಂಗೆ ಆಗೋದು, ಇವು ಯಾವುವು ಶಾಶ್ವತ ಅಲ್ಲ. ನಮ್ಮಲ್ಲಿ ಆ ಚಿಂತೆ ನೋಡ್ರಿ, ಒಟ್ಟು ಈಗ ಏನು ನಮ್ಮ ಜೀವನದೊಳಗೆ ಏನು ಘಟನೆಗಳು ಬರ್ತಾವಲ್ಲ, ಅವು ಯಾವುವು ಸುಖ ದುಃಖ ಅಂತ ಅನ್ನೋದು ಶಾಶ್ವತ ಅಲ್ಲ. ಅವು ಯಾವಾಗಲೂ ಬರ್ತಾವೆ, ಕೆಲವು ಸಮಯ ಇರ್ತಾವ, ಕೆಲವು ಸರಿ ನಿಮ್ಗೆ ಸುಖ ಕೊಡ್ತಾವೆ, ಕೆಲವು ಸರಿ ದುಃಖ ಕೊಡ್ತಾವೆ. ಸುಖ ಬಂದ್ರೆ ಭಾಳ ಉಬ್ಬಿ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಮಗ ಹುಟ್ಟಿದ ಸಂತೋಷ, ಅದು ಭಾಳ ಜನ ಇರಂಗಿಲ್ಲ ರೀ. ಮುಂದೆ ಅವ್ನು ದೊಡ್ಡ ಅಂದಮೇಲೆ ಏನು ಮಾಡ್ತಾನೋ ಹೆಂಗೆ ಮಾಡ್ತಾನೋ ನಮಗೆ ಗೊತ್ತು. ಮೊಬೈಲ್ ಅಲ್ಲ ಏನು ಅಂದ್ರೆ ಯಾವ ಜೀವನದೊಳಗೆ ಬರುವ ಸುಖ ಅಥವಾ ದುಃಖ ಅಂತ ಏನವಲ್ಲ, ದೀಸ್ ಆರ್ ಆಲ್ ಟೆಂಪ್ರರಿ ಫೆನೋಮಿನಾ. ಇದು ಒಂದು ತಾತ್ಪೂರ್ತಿಕವಾದಂಥ ಒಂದು ಘಟನೆಗಳು. ಅದ್ರ ಬಗ್ಗೆ ನೀವು ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ. ಸಂತೋಷ ಬಂತಂದ್ರೆ ಉಬ್ಬೋದು ಬೇಕಾಗಿಲ್ಲ, ದುಃಖ ಬಂತಂದ್ರೆ ಅದು ಸಂತೋಷ ಬಂದರೂ ಕೆಲವು ಕಾಲ ಇರ್ತದೆ ಮತ್ತೆ ಹೋಗುತ್ತದ, ದುಃಖ ಬಂದ್ರೆ ಅದು ಕೆಲವು ಕಾಲ ಇರ್ತದೆ ಮತ್ತೆ ಹೋಗುತ್ತದ. ಡೋಂಟ್ ಕೇರ್ ಅಬೌಟ್ ಇಟ್. ಅದ್ರ ಬಗ್ಗೆ ನೀವು ಕಾಳಜಿ ಮಾಡಬೇಡ್ರಿ. ಅದು ತಂತಾನ ಸಂತೋಷ ಬಂದರೂ ಹೋಗ್ತೈತಿ, ದುಃಖ ಬಂದರೂ ಹೋಗ್ತೈತಿ. ಇದ್ರ ಬಗ್ಗೆ ಮತ್ತೇನು ಮಾಡಬೇಕು? ಪರಮೇಶ್ವರನ ಬಗ್ಗೆ ಚಿಂತೆ ಮಾಡಲಿ. ಶಾಶ್ವತವಾದದ್ದೇನೋ ಈ ಭೂಮಿ ಮ್ಯಾಲ ನಮ್ಮನ್ನು ಯಾರು ತಂದು ಬಿಟ್ಟಾರ ಅವನ ಬಗ್ಗೆ ಚಿಂತೆ ಮಾಡಲಿ. ಅದ್ರ ಬಿಟ್ಟು ಉಳ್ಕಿದೆಲ್ಲ ಮಾಡಕತ್ತೀವಿ ನಾವು. ನಮ್ದು ಹಣೆ ಬರ ಏನಾಗಿತ್ತು ಅಂತಂದ್ರೆ, ಯಾರು ನಮ್ಮನ್ನ ಈ ಭೂಮಿ ಮೇಲೆ ತಂದು ಬಿಟ್ಟಾರ ಅವನ ಬಗ್ಗೆ ವಿಚಾರ ಮಾಡಬೇಕು. ಅದೆಲ್ಲ ಬಿಟ್ಟು ನಾನೇ ಯಾರು ತಂದುಬಿಟ್ರೆ ಅವ್ನು ತೊಗೊಂಡು ಏನು ಮಾಡೋದು? ಹಿಂಗೆ ನಮ್ಮ ತಲೆಯಾಗ ಬಂದುಬಿಟ್ಟದ. ದೇವರ ಯಾರು ದೇವರ ಏನು ಮಾತ್ರ ಅದೆಲ್ಲ ಗೊತ್ತಿಲ್ಲ. ನಾವು ಹಿಂಗೆ ಆರಾಮಿದ್ದೀವಿ. ನಾವೇ ಕಾರಣ. ಏನಪ್ಪ, ಇವತ್ತು ಜೀವನದೊಳಗೆ ಒಳ್ಳೇದಾಯ್ತು ಕೆಟ್ಟದಾಯ್ತು ಅದನ್ನು ನಾವೇ ಪಡಿಬೇಕು ಅನ್ನುವಂಥ ಒಂದು ಏನು ಅಹಂಭಾವ ಅಂತ ಕರಿತೀವಿ. ಅದಕ್ಕೆ ಅಹಂಭಾವ ಅಂತಂದ್ರೆ ಇದನ್ನು ನಾನೇ ಗಳಿಸೋಣ. ಈಗ ನಾನು ಇಷ್ಟು ದೊಡ್ಡ ಮನೆ ಕಟ್ಸಿನ, ನಾ ಗಳಿಸಿನ ಅಲ್ಲ, ಅಥವಾ ಇದು ಏನು ನಮ್ಮ ಜೀವನದಲ್ಲಿ ಪಡೆಯುವಂಥ ಸುಖ ಅನ್ರಿ, ಅಥವಾ ಒಂದು ಗಳಿಕೆ ಅನ್ರಿ, ಅಥವಾ ಅಚೀವ್ಮೆಂಟ್ಸ್ ಅನ್ರಿ, ಆ ಅಚೀವ್ಮೆಂಟ್ಸಿಗೆ ನಾವೇ ಕ್ರೆಡಿಟ್ ತೊಗೋತೀವಿ ರೀ. ಇದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಅದನ್ನು ಏನು ಹೇಳೋಣ, ಅದಕ್ಕೆ ನಮ್ಮ ಮನುಷ್ಯನ ಒಂದು ಮನುಷ್ಯ ಅಂತಂದ್ರೆ ಏನು? ಮನುಷ್ಯ ಅಂತಂದ್ರೆ ಮನಸ್ಸು, ದೇಹ ಅಲ್ಲ. ದೇಹನೂ ಹೌದು, ದೇಹದೊಳಗಿರುವ ಮನಸ್ಸು ಹೌದು. ದೇಹಕ್ಕೆ ಯಾಕೆ ಕಿಮ್ಮತ್ತು ಕೊಡಬೇಕು? ಮನಸ್ಸಿಗೆ ಆಶ್ರಯ ಕೊಟ್ಟುವಂಥ ದೇಹಕ್ಕೆ ನಾವು ಮರ್ಯಾದೆ ಕೊಡಬೇಕು. ಇಲ್ಲದ್ರೆ ದೇಹ ಇಲ್ಲದ್ರೆ ಮನಸ್ಸು ಇರೋಂಗಿಲ್ಲ, ಮನಸ್ಸು ಇರಲಿಲ್ಲ ಆತ್ಮ ಇರೋಂಗಿಲ್ಲ. ಅಂದರೆ ಈ ಒಂದು ಫಿಲಾಸಫಿ ಇದರೊಳಗೆ ಬಂದಿದೆ. ಈ ಬಸವಣ್ಣವರು ಇನ್ನೊಂದು ವಚನದೊಳಗೆ ಹೇಳಿದ್ದಾರೆ, ಅಯ್ಯ ನೀ ಮಾಡಲಾದ ಜಗತ್ತು, ಅಯ್ಯ ನೀ ಮಾಡಲಾದ ಸಂಸಾರ, ಅಯ್ಯ ನೀ ಮಾಡಲಾದ ಮರವೇ, ಅಯ್ಯ ನೀ ಮಾಡಲಾದ ದುಃಖ, ಅಯ್ಯ ನೀ ಬಿಡಿಸಿದಡೆ ಬಿಟ್ಟಿತ್ತು ತಾಮಸ, ಅಯ್ಯ ನಾನೀ ಮಾಯಿಯು ಗೆದ್ದನೆಂಬ ಹಮ್ಮನ್ನೇಕೆ ಆ ಕೂಡಲ ಸಂಗಮ ದೇವ. ಯಾವುದೂ ನೀನು ಇದು ಡೋಂಟ್, ನೀನಿದು ಕಾರಣ ಅಲ್ಲ. ಏನಂತ ಹೇಳಿದಾನೆ? ದೇವರೇ ಜಗತ್ತನ್ನು ನಿರ್ಮಾಣ ಮಾಡಿದವ ನೀನ, ನಾನಲ್ಲ. ಅಯ್ಯ ನೀ ಮಾಡಲಾದ ಜಗತ್ತು, ನೀ ಮಾಡಲಾದ ಸಂಸಾರ. ಎಲ್ಲ ಸಂಸಾರದಿಂದ ಪರಮಾತ್ಮನ ಸೃಷ್ಟಿ ಮಾಡಿದ್ದಾನೆ. ಸೊ
ಅಯ್ಯ ನೀ ಮಾಡಲಾದ ಮರವೆ, ನಮ್ಗೆ ಏನಾದ್ರು ಹೆಚ್ಚು ಕಡಿಮೆ ಆತಂದ್ರೆ ಮರೋದು ಆತಂದ್ರೆ ಅಯ್ಯ ನೀ ಮಾಡಲಾದ ದುಃಖ. ಈ ದುಃಖನೂ ಅವನ ಕೊಟ್ಟಾನ್ರಿ, ಸುಖನೂ ಅವನ ಕೊಟ್ಟಾನ. ಇದು ಯಾವುದು ನಮ್ಮ ಕೈಯಾಗಿಲ್ಲರಿ, ಯಾವುದು ನಮ್ಮ ಕೈಯಾಗಿಲ್ಲ, ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಿ? ಎಷ್ಟು ಚಂದ ಹೇಳಿದ್ದಾರೆ ನೋಡ್ರಿ. ಯಾವುದು ನಮ್ಮ ಕೈಯಾಗದ ಅದ್ರ ಬಗ್ಗೆ ಚಿಂತೆ ಮಾಡಿಬಿಡ್ರಿ. ನಮ್ಮ ಕೈಯಾಗಿದ್ದು ಯಾವುದೂ ಇಲ್ಲ. ಇವೆಲ್ಲ ಸುಖ ದುಃಖ ಏನಪ್ಪ ಅಂತಂದ್ರೆ ಆ ಒಂದು ಗಾಳಿ ಚಕ್ರ ಇರ್ತಲ್ಲ, ಒಂದು ಮ್ಯಾಲೆ ಹೋಗ್ತದೆ, ಒಂದು ಕೆಳಗೆ ಬರ್ತದೆ, ಮ್ಯಾಲೆ ಹೋಗ್ತದೆ, ಕೆಳಗೆ ಬರ್ತದೆ. ಇದು ಬರೋದ, ಇದ್ರ ಬಗ್ಗೆ ನೀವು ಯಾವುದೂ ಚಿಂತೆ ಮಾಡೋ ಕಾರಣ ಇಲ್ಲ. ಶಿವೋದಾತ ಶಿವೋ ಭೋಕ್ತ ಶಿವಸರ್ವಂ ಇದಂ ಜಗತ್ ಶಿವೋ ಯಜತ್ ಸರ್ವತ್ರ ಯಸ್ ಶಿವಸೋಹಂ ಏವಚ. ಒಂದು ಋಗ್ವೇದೊಳಗೆ ಇದೆಲ್ಲ ಕೊಡವನು ದೇವ್ರ. ಇದೇನೊಂದು ಋಗ್ವೇದೊಳಗೆ ಬಂದಂಥ ಶ್ಲೋಕ ಉರಿಲಿಂಗ ಪೆದ್ದೆ ಅಂತ ತಿಳ್ಕೊಂಡ ಒಂದು ವಚನದೊಳಗೆ ಇದನ್ನ ನೇರವಾಗಿ ಈ ವಾಕ್ಯಗಳನ್ನು ಹಾಕ್ಕೊಂಡಿದ್ದಾನೆ. ಆ ಋಗ್ವೇದದೊಳಗಿನ ಬಂದಂಥ ವಾಕ್ಯವನ್ನು ನೇರವಾಗಿ ಆ ತನ್ನ ವಚನದೊಳಗೆ ಹಾಕ್ಕೊಂಡಿದ್ದಾನೆ. ಏನು? ಶಿವೋದಾತ ಶಿವೋ ಭಕ್ತ. ಕೊಡವನು ಅವನ, ಅದನ್ನು ಉಣ್ಣವನು ಅವನ. ನೋಡ್ರಿ, ದೇವ್ರ ಅಂದ್ರೆ ನಾನು ಉಂಡ್ರೆ ಶಿವ ಉಂಡಂಗ, ನಾನು ಉಂಡ ಶಿವ ಉಂಡಂಗ. ಕೊಡವನು ಅವನ, ಊಟ ಅದನ್ನು ಅನುಭವಿಸೋನು ಅವನ. ಶಿವಸರ್ವಂ ಇದಂ ಜಗತ್. ಇದೆಲ್ಲ ದೇವರ ಮಹಿಮೆ. ನೋಡ್ರಿ, ಮುಖ್ಯವಾಗಿ ನಮ್ಮ ಜೀವನದೊಳಗೆ ಏನು ಸಮಸ್ಯೆ ಆಗಿದೆ ಅಂತಂತಂದ್ರೆ ಬರೀ ಚಿಂತೆಯೊಳಗೆ ಬಿದ್ದುಬಿಟ್ಟಿವಿ ನಾವು. ಸಂತೋಷ ಅನ್ನೋದ ಕಳ್ಕೊಂಡು ಬಿಡ್ತೀವಿ. ನಮ್ಮ ಮಕ್ಕಳು ಏನಾಗ್ತಾರೋ, ಮುಂದೆ ನನ್ನ ಗತಿ ಏನಾಕತಿ, ನಾ ಸತ್ತ ಮೇಲೆ ನಮ್ಮ ಮಕ್ಕಳ ಗತಿ ಏನಾಕತಿ, ಮುಂದಿನ ಗತಿ ಏನಾಕತಿ, ನಾ ಇರೋ ತನಕ ಮಾಡಿದೆ ಮುಂದೇನಾಯ್ತು. ನೋಡ್ರಿ, ಏನು ಚಿಂತೆ. ರೊಕ್ಕ ಇದ್ದವನಿಗೂ ಚಿಂತೆ, ಇಲ್ದಾಗೂ ಚಿಂತೆ. ಅದೇ ಹೇಳಿದ್ರೆ, ರೊಕ್ಕ ಇದ್ದವನು ಚಿಂತೆ ಮಾಡ್ತಾನೆ, ಇದ್ದಾಗೂ ಚಿಂತೆ. ನಾನು 10 ಪ್ಲಾಟ್ ತೊಗೊಂಡಿಟ್ಟೇನೆ, ನಾ ಸತ್ತ ಮೇಲೆ ನನ್ನ ಮಗ 10 ಪ್ಲಾಟ್ ಉಳಿಸ್ಕೋತಾನೋ ಏನು ಕಳ್ಕೋತಾನೋ, ಇದು ಚಿಂತೆ ಮಾಡ್ಕೋತ ಸಾಯ್ತಾನೆ ನೀವು. ಅಂದ್ರೆ ಇದು ಯಾವುದೂ ನಿನ್ನ ಕೈಯಾಗಿಲ್ಲಪ್ಪ, ಇದು ಯಾವುದೂ ಕೈಯಾಗಿಲ್ಲ. ಕೊಡೋವನು ಅವನ, ಕಸೋಳವನು ಅವನ. ಈ ಒಂದು ಭಾವ ಏನಪ್ಪ ಅಂತ, ದೇವ್ರ ಮೇಲೆ ವಿಶ್ವಾಸ ಇಡ್ರಿ ಅಂತ. ಇದು ಮೇಜರ್ ಸಮಸ್ಯೆ ಇವತ್ತಿನ ದಿವಸ. ದೇವ್ರ ಮ್ಯಾಲ ವಿಶ್ವಾಸ ಇಡುವುದನ್ನ ಮರ್ತು ನಾವು. ಎಲ್ಲಿವರೆಗೆ ಆ ದೇವರು ಕೊಡವನು ಅವನ, ತಗೊಳ್ಳವನು ಅವನ, ಎಲ್ಲ ಅವನ ಕೈಯಾಗೈತಿ ಅಂತ ನೀವೊಂದು ಭಾವನೆಯಿಂದ ಜೀವನ ಸಾಕ್ಷಿದ್ರೆ ನಿಮ್ಮ ಜೀವನ ಹಗರಾಗ್ತದೆ, ಸಂತೋಷಮಯವಾಗ್ತದೆ. ಇದನ್ನು ನೀವು ಅರ್ಥ ಮಾಡ್ಕೊಂಡು ಬದುಕಬೇಕಂತ. ಬದುಕೋದು ಎದಕ್ಕಿರಪ್ಪ? ಸುಖಕ್ಕಾಗಿ. ಎಂಥ ಸುಖ? ಶಾಶ್ವತವಾದ ಸುಖಕ್ಕಾಗಿ. ಈಗ ನಾವು ಮಾಡೋದೆಲ್ಲ ಏನು? ತಾತ್ಕಾಲಿಕ ಸುಖಕ್ಕಾಗಿ ಬಡದಾಡಕತ್ತೀವಿ ನಾವು. ಈಗ ನಾವು ಏನು ಪಡಿತೀವಲ್ಲ, ಮದುವೆ ಆಗೋದು, ಮಕ್ಕಳ ಪಡೆಯೋದು, ಮಕ್ಕಳ ಮದುವೆ ಮಾಡೋದು, ಮತ್ತು ಅವ್ರಿಗೆ ಆಸ್ತಿ ಮಾಡೋದು, ಇವೆಲ್ಲ ತಾತ್ಕಾಲಿಕ ರೀ. ಎಷ್ಟೆಲ್ಲ ಮಾಡಿ ಮತ್ತು ನಾಳೆ ಮಗ ಹೋಗ್ರಿ ನಿಮ್ಮ ಅಲ್ಲೇ ಏನು ಅನಾಥಾಶ್ರಮ ಬಗ್ಗೆ ರೀ, ನಾವು ಗಂಡ ಹೆಂಡ್ತಿ ನಾವು ಆರಾಮ ಇರಕತ್ತೀವಿ, ನಿಮ್ದೇನು ಒಳ್ಳೆ ಕೆಟ್ಟ ಇರಲ್ಲ, ಮಾಡಿರಬೇಕು, ಏನು ದೊಡ್ಡ ದಿವ್ಸಿಗೆ ಮಾಡಿದೆ ನಿಮ್ಗೆ ಗೊತ್ತಾವ್ರಿ ಸರ. ದೊಡ್ಡ ಕೋಟ್ಯಾಧೀಶರು ಮಕ್ಕಳು. ಸಣ್ಣ ನಾನು ಸಾಮಾನ್ಯ ಜನ ಉದಾಹರಣೆ ಅಲ್ರಿ. ಕೋಟಿ ಗಂಟೆ ರೊಕ್ಕ ಗಳಿಸಿದವರು ಅವರು ಮಕ್ಕಳು ಅವ್ರನ್ನ ಹೊರಗೆ ಹಾಕಿ ಮಕ್ಕಳು ಆರಾಮಿದ್ದಾರೆ. ಇವೆಲ್ಲ ಪೇಪರ್ದಾಗೆಲ್ಲ ಬರ್ತಾವಿವು. ಅದಕ್ಕೆ ಇದು ಯಾವುದೂ ನಮ್ದಲ್ಲಪ್ಪ, ಎಲ್ಲ ದೇವ್ರ ಕೈಯಾಗೈತಿ. ದೇವರು ನಮ್ಮನ್ನ ಎಂದೂ ದಾರಿ ತಪ್ಪಿಸೋದಿಲ್ಲ, ದೇವರು ನಮಗೆ ಒಳ್ಳೇದು ಮಾಡ್ತಾನೆ ಅನ್ನುವಂಥ ಒಂದು ಪರಮ ವಿಶ್ವಾಸ. ಅದಕ್ಕೆ ಆ ನಮ್ಮ ಚೌಡಯ್ಯ ಒಂದೇ ಮಾತು ಹೇಳ್ಯಾನ್ರಿ, ಒಂದೇ ಇಷ್ಟು ಕಡೀಗೆ ಹೇಳ್ಬಿಟ್ಟಾನ್ರಿ. ನಿಮ್ದು ಏನು ಮಾಡೋದೆಲ್ಲ, ನಿಮ್ದು ಏನೇನು ತ್ರಾಸ ಐತೆ ಅದನ್ನೆಲ್ಲ ಹೇಳಿ ಕಡೀಗೆ ಒಂದು ಸೆಂಟ ಹೇಳ್ರಿ. ಶಿವಚಿಂತೆಯಲ್ಲಿ ಇದ್ದವರೊಬ್ಬನೂ ಕಾಣದಂತಾತ ನಮ್ಮ ಅಂಬೇಗೌಡ ಚೌಡ. ಎಲ್ಲ ಮಾಡ್ತೀವಿ ರೀ, ದೇವ್ರನ್ನ ಬಿಟ್ಟು ಎಲ್ಲ ಬಿಟ್ಬಿಟ್ಟು ದೇವ್ರ ಸುಮ್ಮ ಉಳ್ಕೊದವ್ರು ಬಂದರೆ ಭಾಳ ಕಾಡಕತ್ತಾರ. ಇನ್ನೇನು ಮಾಡೋದು, ಇಲ್ಲ ನಾಲ್ಕು ಬರೋಂಗಿಲ್ಲ, ಪಾಪ ಓಣ್ಯಾಗಿದ್ದಾರೆ ಬಂದು ಮನೆ ಬಂದು ಹೇಳ್ಯಾರ್ರಿ. ಮತ್ತು ಬರಲಿಲ್ಲ ಅಂದ್ರೆ ಅವ್ರೇನು ತಪ್ಪು ತಿಳ್ಕೊತಾರೋ, ಒಂದು ಅರ್ಧ ತಾಸು ಕೂತು ಹೋಗೋದ್ರಪ್ಪ, ಮತ್ತು ಅವೇನು ನಡೆಯೋದ್ರಿ. ಇದೇನು ಅದು ಎಲ್ಲರೂ ಮಾಡ್ತಾರೆ. ಶ್ರಾವಣ ಮಾಸ ರೀ, ಒಂದು ಅರ್ಧ ತಾಸು ಕೇಳೋದ್ರಿ, ಮತ್ತು ಮನೆಗೆ ಹೋದ್ಕೊಡ್ಲಿ, ಮತ್ತು ಬಂದು ಹಂಗೆ ಮಾಡೋದು ಅಲ್ಲ. ನಮ್ಮ ಜೀವನ ಹೆಂಗಾಗಿದೆ ಅಂತಂತಂದ್ರೆ ಎಲ್ಲ ಟೆಂಪ್ರರಿ ರೀ. ಯಾರ ಸಲುವಾಗಿಯೂ ಮಾಡಕತ್ತೀವಿ ನಾವು, ಯಾರ ಸಲುವಾಗಿಯೂ ಮಾಡಕ್ಕೆ ಹೋಗ್ಬೇಡ್ರಿ. ತಿಳ್ಕೊಂಡು ನಮ್ಮ ಸಲುವಾಗಿ ಮಾಡಿರಿ. ದೇವ್ರು ಇದ್ದಾನ, ದೇವ್ರು ನಮ್ಮ ಕಾಳಜಿ ತಗೋತಾನ. ಸುಖನೂ ಅವನ ಕೊಡ್ತಾನೆ, ದುಃಖನೂ ಅವನ ಕೊಡ್ತಾನೆ. ಏನೋ ಹೆಚ್ಚು ಕಡಿಮೆ ಆತಂದ್ರೆ ನಾವು ನಮ್ಮನ್ನು ದಾರಿ ಹಸ್ತಾನ.
ಅವ ನಿನ್ನ ಕೈಲಾಡೋ ಗೊಂಬೆ ನಾನಯ್ಯ ಅಂತ ಒಂದು ಸಿನಿಮಾ ಹಾಡು ಬಂದೈತೆ. ಈಗ ನಾವು ಆ ದೇವರ ಕೈಲಾಡೋ ಗೊಂಬೆ ಇದ್ದಂಗೆ ಅವ್ನು ಹೆಂಗೆ ಹೇಳ್ತಾನೆ ಹಂಗೆ ಇರೋದು. ಅದನ್ನು ಈಗ ಕೆಟ್ಟ ಕಾಲ ಬಂದ್ರೆ ಬರಲಿ, ಕೆಲವು ಟೈಮ್ ಬರುವುದೇ ಎಷ್ಟು ದಿನ ಇರ್ತದೆ ರೀ? 2 ತಿಂಗಳು ಇರ್ತದೆ, 3 ತಿಂಗಳು ಇರ್ತದೆ, ಭಾಳ 2 ವರ್ಷ ಇರ್ತದೆ. 2 ವರ್ಷ ಅನುಭವಿಸೋಣ್ರಿ, ಮತ್ತು ಮುಂದೆ ಒಳ್ಳೆ ಕಾಲ ಬರ್ತದೆ ಇಲ್ಲೋ. ಈ ಆತ್ಮವಿಶ್ವಾಸ ಅಂದ್ರೆ ಆತ್ಮ ಅಂದರೆ ಯಾರು? ದೇವರು ನಮಗೆ ಈಗ ಕೆಡಗಾಲ ಕೊಟ್ಟಾನೆ, ಗ್ಯಾರಂಟಿ ಇನ್ನೊಂದು ವರ್ಷ 2 ವರ್ಷಕ್ಕೆ ಮತ್ತೆ ನಮ್ಗೆ ಒಳ್ಳೆ ಕಾಲ ಕೊಡ್ತಾನೆ ರೀ. ಅದನ್ನು ಕಾಯೋಣ, ದೇವ್ರ ಮೇಲೆ ವಿಶ್ವಾಸ ಇಡೋಣ. ಯಾವಾಗ ದೇವ್ರ ಮೇಲೆ ವಿಶ್ವಾಸ ಇಟ್ಟು ನೀವು ಬಾಳೆ ಮಾಡೋದು ಶುರು ಮಾಡ್ತೀರಿ, ನಿಮ್ಮ ಚಿಂತೆ ಎಲ್ಲ ನಿಶ್ಚಿತ ಆಗಿಬಿಡ್ತೀರಿ. ಈ ಸಂದೇಶವನ್ನು ನಮ್ಮ ಇದನ್ನು ಕೊಟ್ಟಿದ್ದಾರೆ. ಮತ್ತೇನು ಅಷ್ಟು ನಾನು ಇದು ಒಂದು ಜಸ್ಟ್ ಸೇಮ್ ಒಂದು 2 ನಿಮಿಷ ಅಂತಾರೆ. ಅನುಗಾಲವು ಚಿಂತೆ ಜೀವಕ್ಕೆ ಮನವು ಶ್ರೀರಂಗ ನೋಳು ಮೆಚ್ಚುವ ತನಕ. ಒಂದು ಅಲ್ಲೇ ಪ್ರಶ್ನೆನೂ ಅಲ್ಲೇ ಕೊಟ್ಟಾನ್ರಿ, ಉತ್ತರನೂ ಅಲ್ಲೇ ಕೊಟ್ಬಿಟ್ಟಾನೆ. ಏನು? ಮನವು ಶ್ರೀರಂಗ ಮೆಚ್ಚುವ ತನಕ, ಎಲ್ಲಿವರೆಗೆ ದೇವರನ್ನ ಮೆಚ್ಚುವ ತನಕ ನಿಮ್ಮ ಚಿಂತೆ ಇರೋದ. ಸತಿಯು ಇದ್ದರೂ ಚಿಂತೆ, ಸತಿಯು ಇಲ್ಲದರೂ ಚಿಂತೆ, ಮತಿಹೀನ ಸತಿಯಾದರೂ ಚಿಂತೆ, ಪೃಥ್ವಿಯೊಳಗೆ ಅತಿ ಚೆಲುವೆ ಸತಿ ಅತಿ ಚೆಲುವೆ ಆದರೆ ಚಿಂತೆ. ನೋಡ್ರಿ, ಮದುವೆ ಆದ್ರೆ ಏನು ರೀ, ಹೆಂಡ್ತಿ ಭಾಳ ಚಂದ ಕಾಣಿಸಿದ್ರು, ಭಾಳ ಡೇಂಜರ್ರಪ್ಪ, ಆಕಿನ ಹೊರಗೆ ಬಿಡಂಗಿಲ್ಲ. ಆಯ್ತು ಆರಾಮೆ ಚಂದಿಲ್ಲ, ಅದು ಹೆಂಗೆ ಹೋಗುದ್ರಿ 4 ಮಂದಿಯಾಗ ಆಕಿನ ಕರ್ಕೊಂಡು ಹೋಗೋದು ಒಂದ್ಯಾಕ. ಚಂದ ಇದ್ರು ಚಿಂತೆ, ಚಂದ ಇರಲಿಲ್ಲದ್ರು ಚಿಂತೆ, ಹೇಳ್ದಂಗೆ ಕೇಳಿದ್ರು ಚಿಂತೆ, ಹೇಳ್ದಂಗೆ ಕೇಳದಿದ್ರು ಚಿಂತೆ ಹಚ್ಕೊಂಡೇ ಬಿಡುದ್ರಿ. ನೋಡ್ರಿ, ಪುತ್ರರಿದ್ದರೂ ಚಿಂತೆ, ಪುತ್ರರಿಲ್ಲದ ಚಿಂತೆ, ಹತ್ತು ಅನ್ನವ ಕಾಡುವ ಚಿಂತೆ, ತುತ್ತಿನ ಆಸೆಗೆ ತುರುಗಳ ಕಾಯುವರು, ಸುತ್ತೇಳು ಕಡೆಗಿಲ್ಲದ ಚಿಂತೆ. ಅಂದ್ರೆ ಇವೆಲ್ಲ ನಾವೇ ಮಾಡ್ಕೊಂಡ್ಬಿಟ್ವಿ. ಒಂದೇ ಹೇಳ್ತಾನ್ರಿ, ಯಾರಿಗಾರ ಚಿಂತೆ ಐತಿ ಅಂತಂದ್ರೆ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ರೀ. ನೀ ಮನುಷ್ಯ, ನಿನ್ನ ಮನಸ್ಸು ಐತಿ, ನಿನ್ನ ಮನಸ್ಸು ವಿಚಾರ ಮಾಡೋಕತ್ತೆ. ಆ ಚಿಂತೆ ಬಗ್ಗೆ ವಿಚಾರ ಮಾಡಬೇಡ, ಚಿಂತೆ ಬಗ್ಗೆ ದೇವ್ರ ಬಗ್ಗೆ ವಿಚಾರ ಮಾಡು. ಇಷ್ಟ ಚಿಂತೆ ಈಸ್ ನಾಟ್ ಎ ಬ್ಯಾಡ್ ಸೈನ್, ಅದು ಕೆಟ್ಟ ಚಿಹ್ನೆ ಅಲ್ಲ. ಯಾರು ಚಿಂತೆ ಮಾಡ್ತಾರಂತಂದ್ರೆ, ಹುಟ್ಟಿದ ಮ್ಯಾಲ ಮಗು ಆತ್ತಂದ್ರೆ ನಾವು ಎಲ್ಲರೂ ಬಾಜಾ ಭಜಂತ್ರಿ ಬಾರಿಸಿ ಸಂತೋಷ ಮಾಡಿ ಪೇಡೆ ಅನಿಸ್ತಾರೆ. ಹುಟ್ಟಿದ ಮ್ಯಾಲ ಮಗು ಅಳ್ಳಿಲ್ಲ ಅಂತಂದ್ರೆ ಅವ್ನು ಅಳುವನ ನಮಗೆ ನಗುರಿ, ಅಳವಲ್ತಲ್ರಿ, ಇನ್ನೂ ಅಳು ಸಂಪ್ರದಾಯ ಕೇಳಿಲ್ಲ. ಹಂಗೆ ಚಿಂತೆ ಕೆಟ್ಟಲ್ಲ. ಚಿಂತೆ ಅದ ಅಂತಂದ್ರೆ ಅಲ್ಲೇ ಜೀವ ಐತಿ, ಅಲ್ಲಿ ವಿಚಾರ ಮಾಡುವಂಥ ಶಕ್ತಿ ಐತಿ. ಅದಕ್ಕೊಂದು ಹಾದಿ ಹತ್ತುನ್ರಿ. ಈ ಸಣ್ಣ ನಶ್ವರ ಈ ದೇಹದ ಸುಖದ ಬಗ್ಗೆ ಅಥವಾ ಟೆಂಪ್ರರಿ ಸುಖದ ಬಗ್ಗೆ ಚಿಂತೆ ಮಾಡಲಾರ್ದೆ ದೇವರ ಬಗ್ಗೆ ಚಿಂತೆ ಮಾಡಿ ನೀನು ಮುಕ್ತಿಯನ್ನು ಪಡಿ, ನಿನ್ನ ಜೀವನದ ಸಾರ್ಥಕತೆಯನ್ನು ಪಡೆ ಅನ್ನುವಂಥ ಮಾತನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ಇಷ್ಟು ಹೇಳಿ ನಾನು 2 ಮಾತುಗಳನ್ನು ಮುಕ್ತಾಯ ಮಾಡ್ತಾಯಿದ್ದೇನೆ. ಧನ್ಯವಾದ. ಇಲ್ಲಿಯವರೆಗೆ ಅದ್ಭುತವಾಗಿ ನಮ್ಮ ಇಟ್ನಾಳ್ ಶರಣರು ಬಡತನಕ್ಕೆ ಉಂಬುವ ಚಿಂತೆ ಬಗ್ಗೆ ತಮ್ಮ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಇರಲಿ, ಇಲ್ಲಿ ಕೆಳಗಡೆ ಅಲ್ಲೇ ಕೂತ್ಕೊಳ್ಳಿ. ಇವತ್ತಿನ ವಿಷಯ ಶಿವಚಿಂತೆ, ಶಿವಚಿಂತೆಯಲ್ಲಿದ್ದವರ ಕಾಣೆ ಅಂತಕ್ಕಂಥದ್ದು. ಸೊ ಪ್ರಾರಂಭದಿಂದ ಏನು ಬೇಡ, ಯಾಕಂದರೆ ಇವತ್ತು ಬೇಗ ಮುಗಿಸ್ಬೇಕಾಗಿರೋದ್ರಿಂದ ನಾವು ಸ್ವಲ್ಪ 6:15 ಇಲ್ಲಿ ಜಾಗ ಖಾಲಿ ಮಾಡಬೇಕಾಗಿರೋದ್ರಿಂದ ಅಷ್ಟೊತ್ತಿಗೆ ನಾವು ಮುಕ್ತಾಯ ಮಾಡೋಣ. ಹೋಗ್ಬೇಕಾ? ಹೋಗ್ರಿ. ಆಯ್ತು, ಥ್ಯಾಂಕ್ ಯು. ಒಂದು ಚಿಂತೆ ಮತ್ತು ಚಿತೆ ಒಂದೇ ಶಬ್ದ. ಚಿಂತೆ, ಚಿತೆ. ಚಿಂತೆನಲ್ಲಿ ನಡುವ 0 ಬರ್ತದೆ, ಚಿತೆನಲ್ಲಿ 0 ಇಲ್ಲ. ಚಿತೆ, ಚಿಂತೆ 0 ಒಂದು ತೆಗೆದ್ರೆ ಚಿತೆ ಆಗಿಬಿಡುತ್ತದೆ. 2 ಸುಡುದ. ಚಿಂತೆನೂ ಸುಡ್ತೈತಿ, ಚಿತೆ ಅದು ಸುಡ್ತೈತಿ. ಚಿತೆ ಅಂದರೆ ಬೆಂಕಿ ಹಚ್ತೀವಲ್ಲ, ಅದಕ್ಕೆ ಚಿತೆ ಅಂತಾರೆ. ಸತ್ತ ಮೇಲೆ ಬೆಂಕಿ ಹಚ್ತಾರೆ ನೋಡ್ರಿ, ಚಿತೆಗೆ ಬೆಂಕಿ ಇಟ್ಟರು ಅಂತ, ಕೊಳ್ಳಿ ಇಟ್ಟರು ಅಂತ ನಾವು ಕರಿತಿರ್ತೀವಿ. ನೋಡಿ, ಆ 0 1 ಎಷ್ಟು ವ್ಯತ್ಯಾಸ ಅರ್ಥ ಆಗುತ್ತೆ. ಇದು 2 ಸುಡುವನ. ಆದರೆ ಈ ಚಿತೆ ಏನು ಮಾಡುತ್ತೆ? ಸತ್ತದ್ದನ್ನು ಸುಡ್ತದೆ. ಚಿತೆ ಸತ್ತ ವಸ್ತುವನ್ನು ಸುಡುತ್ತೆ, ಚಿಂತೆ ಜೀವಂತಿರೋದನ್ನು ಸುಡ್ತದೆ, ಬದುಕಿರೋದನ್ನು ಸುಡ್ತದೆ. ಇದು ಈ ಚಿಂತೆ ಬಗ್ಗೆ ಬಹಳ
ಏನು ಅಂಬಿಗರ ಚೌಡನ ವಚನ, ಬಡತನ, ಆವಾಗಿನ ಕಾಲದಾಗ ಅದು ಊಟದ ಚಿಂತೆ ಇತ್ತು ಮೊದಲ. ಯಾಕಂದರೆ ಬೆಳೀತಿರ್ಲಿಲ್ಲ, ಬಹಳ ಕಷ್ಟ ಇತ್ತು ಊಟದ. ಇದು ನಾವು ಸಣ್ಣಂದಿರ್ತಾ ನೋಡಿದ್ದೀವಿ. ಅದಕ್ಕಾಗಿ ದಾಸೋಹ ಮನೆಗಳಿದ್ವು ಎಲ್ಲ. ಆಗಿನ ಕಾಲದಾಗ ಹಂಗಿತ್ತು ಪಾಪ. ಊಟ ಆದ್ರೆ ಉಡುವ ಚಿಂತೆ, ಉಡುವ ಆದ್ರೆ ತೊಡುವ ಚಿಂತೆ, ಇಡುವ ಚಿಂತೆ, ಆಮೇಲೆ ಹೆಂಡ್ರಿ ಚಿಂತೆ, ಮಕ್ಕಳ ಚಿಂತೆ, ಆಮೇಲೆ ಆಸ್ತಿ ಚಿಂತೆ, ಆಸ್ತಿಯಲ್ಲಿ ಹೋಗ್ತದಂತ ಸಾಯೋ ಕಾಲಕ್ಕೆ ಅದು ಚಿಂತೆ, ಮರಣದ ಚಿಂತೆ, ಸಾವಿನ ಚಿಂತೆ ಬಂದು ಈಜರೊಳಗೆ ಸತ್ತು ಹೋಗ್ತು ಅಂತ ಹೇಳ್ತಿದ್ರು. ಪಾಪ ಅಂಬಿಗರ ಚೌಡಯ್ಯ 12ನೇ ಶತಮಾನದಾಗ ಆವಾಗಿನ ಕಾಲ ಚಿಂತೆ. ಈಗಿನ ಚಿಂತೆಗಳನ್ನು ನೋಡಿದ್ರೆ ಅಬ್ಬಾ ಬಾ 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 ಎಷ್ಟು ಗೊತ್ತವ್ರಿ. ಎಷ್ಟು ಚಿಂತೆ ಇದಾವ. ಇವತ್ತು ನೀವು ರೈತರಿಗೆ ಮಳೆ ಬರ್ದಿದ್ರೆ ಚಿಂತೆ, ಮಳೆ ಜಾಸ್ತಿ ಆದರೆ ಚಿಂತೆ. ಇವತ್ತು ರೈತರಿಗೆ ಏನಾಗಿದೆ, ಕೂಲಿಕಾರರು ಸಿಗ್ತೇ ಇಲ್ಲ. ಹೌದಾ? ಹೊಲ ಮಾರಕತ್ತಾರೆ ಇವತ್ತಿನ ದಿವಸ, ತಮ್ಮ ವ್ಯವಸಾಯ ಬಿಡ್ತಾ ಇದ್ದಾರೆ. ಎಂಥ ಚಿಂತೆ ಐತೆ ಅವರಿಗೆ. ಗೊಬ್ಬರ ಸಿಗಿದ್ರೆ ಚಿಂತೆ, ಬೀಜ ಸಿಗಿದ್ರೆ ಚಿಂತೆ, ಬೀಜ ಸಿಕ್ಕರೆ ಚಿಂತೆ. ಹೌದಾ? ಎಷ್ಟು ಚಿಂತೆಗಳು ಇವತ್ತು. ರೈತರಿಗೆ ಆ ಥರ ಆದರೆ ಕೂಲಿಕಾರರಿಗೆ ಇವತ್ತು ನಾನು ಕೂಲಿ ಸಿಗ್ತಿದ್ದಿಲ್ಲೋ ಅಂತ ಅವ್ನು ಚಿಂತೆ. ಆದರೆ ಇವತ್ತೇನೋ ಸರ್ಕಾರದವ್ರು ಒಂದಿಷ್ಟು ಏನೋ ಕೊಡ್ತಾರಂತೇಳಿ ಅವ್ರಿಗೂ ಅದು ಚಿಂತೆ ಇಲ್ದಂಗೆ ಇದ್ದಾನೆ ಅವನು. ಅದನ್ನು ಊಟದ ಒಂದು ಚಿಂತೆ ಇವತ್ತು ಸ್ವಲ್ಪ ಕಡಿಮೆ ಆಗಿದೆ. ಇರಲಿ, ಆದರೂ ಸಹಿತ ದುಡಿಯೋರಿಗೆ ದುಡಿತಾ ಇರಲಿಲ್ಲ ಅಂದರೆ, ಇವತ್ತು ಕೆಲಸ ಇರಲಿಲ್ಲ ಅಂತಂದರೆ ಆ ಪಾಪ ದಿನಗೂಲಿ ಮಾಡಿ ತಿನ್ನೋರಿಗೆ ಭಾಳ ಕಷ್ಟ. ಅದು ಅವ್ರಿಗೆ ಗೊತ್ತಾದ್ರೆ ನಮ್ಗೆ ಗೊತ್ತಾಗೋದಿಲ್ಲ ಅದು. ಅದೇ ಥರ ನಮ್ಮ ರಾಜಕಾರಣಿಗಳಿಗೆ ನೋಡಿದರೆ ಮಂತ್ರಿ ಆಗ್ಬೇಕಂತ ಚಿಂತೆ ಇರ್ತದೆ, ಕುರ್ಚಿ ಹಿಡಿಬೇಕಂತ. ಕುರ್ಚಿ ಇಳಿ ಅಂತ ಇನ್ನೊಬ್ರು ಇದು ಮಾಡ್ತಾರೆ. ಕುರ್ಚಿ ಇಳಿಸೋದು ಒಂದು ಚಿಂತೆ, ಕುರ್ಚಿ ಇಳಿಯೋರ ಚಿಂತೆ, ಮೇಲೆ ಕುರ್ಚಿ ಇಳಿದ ಮೇಲೆ ಯಾರು ಖಾಲಿ ಆದಮೇಲೆ ಹತ್ತೋರ್ದಂತೇಳಿ ಅದೊಂದು ಚಿಂತೆ. ಹೌದಾ? ಎಷ್ಟು ಚಿಂತೆ. ದುಡ್ಡು ಮಾಡೋದು ಚಿಂತೆ. ಇವತ್ತು ಎಲೆಕ್ಷನ್ಗೆ ಹಾಕಿಬಿಟ್ಟಿರ್ತಾರೆ, ಅದು ಒಂದು ಚಿಂತೆ ಇರ್ತದೆ ಅವರಿಗೆ. ಎಂಥ ಚಿಂತೆಯಲ್ಲಿದೆಯೋ ನಾವು, ಎಷ್ಟು ಚಿಂತೆಗಳನ್ನು ಇವತ್ತು ನಾವು ನೋಡ್ಬೋದು. ಸೊ ಹಾಗಾಗಿ ಗಡಿಯಲ್ಲಿದ್ದವರಿಗೆ, ಸೈನಿಕರಿಗೆ ರಕ್ಷಣೆ ಮಾಡೋ ಚಿಂತೆ, ಅಲ್ಲಿರೋ ಹಳ್ಳಿಗಳಿಗೆ ಎಲ್ಲಿ ಬಂದು ನಮ್ಗೆ ಹೊಡಿತಾರೋ, ಏನಾಗುತ್ತೋ ಏನಿಲ್ಲೋ ಅಂತ ಅನ್ನೋ ಚಿಂತೆ. ಗಡಿ ರಕ್ಷಣೆ. ಡಾಕ್ಟ್ರಿಗೆ ಪೇಷಂಟು ಬರೆದಿದ್ರೆ ಚಿಂತೆ, ಪೇಷಂಟ್ ಬಂದರೆ ಕಾಯಂ ಪೇಷಂಟಾಗಿ ಇಟ್ಕೊಳ್ಳೋ ಚಿಂತೆ. ಅವ್ರು ರೋಗ ವಾಸಿ ಮಾಡಬಾರ್ದು ಅಲ್ಲ. ಇವತ್ತು ನೋಡಿ ಭಾಳ ರೋಗಗಳು ವಾಸಿ ಆಗ್ತಾಯಿಲ್ಲ. ಯಾಕಂದರೆ ಪೇಷಂಟ್ ಹೋಗ್ಬಿಟ್ಟಂದ್ರೆ, ಗಿರಾಕಿ ಹೋಗ್ಬಿಟ್ಟಂದ್ರೆ ಕಮಾಯಿ ಇಲ್ಲ. ಹಾಗಾಗಿ ಡಾಕ್ಟ್ರಿಗೆ ಪೇಷಂಟ್ ಚಿಂತೆ, ಪೇಷಂಟಿಗೆ ನನ್ನ ರೋಗ ಹೋಗಲಿಲ್ಲ ಅಂತ ರೋಗದ ಚಿಂತೆ. ಇವತ್ತು ಸಕ್ಕರೆ ರೋಗ ಹೋಗಿಲ್ಲ, BP ಹೋಗಿಲ್ಲ, ಮಂಡಿ ನೋವು ಹೋಗಿಲ್ಲ, ಅಸ್ತಮಾ ಹೋಗಿಲ್ಲ, ಅದಕ್ಕೆ ಅದು ಚಿಂತೆ. ಹಿಂಗೆ ಬರೀ ಚಿಂತೆ ಒಳಗೆ ಮುಳುಗಿ 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 ನಾವೆಲ್ಲ ಹೈರಾಣಾಗಿ ಹೋಗ್ತಾ ಇದ್ದೇವೆ. ಇನ್ನು ಚಿಂತೆ, ಶಿವಚಿಂತೆ ಯಾವಾಗ ಮಾಡಿದ್ರಿ? ಶಿವನ ಚಿಂತೆ ಯಾವಾಗ ಮಾಡ್ಬೇಕು? ನಮಗೆ ಎಲ್ಲಿ ನೆನಪಾಗ್ತದೆ ಶಿವನ ಚಿಂತೆ? ಯಾವಾಗ ನೆನಪಾಗ್ತದೆ ಅಂದರೆ ನಾವು ಅಂತ್ಯಕಾಲ ಸಮೀಪಿಸಿದಾಗ ಆವಾಗ ನಮಗೆ ನೆನಪಿಗೆ ಬರ್ತದೆ ಈ ಚಿಂತೆ. ಈ ಇದರಲ್ಲಿ ನಮಗೆ ಮಕ್ಕಳು ಅವ್ರು ಹೇಳಿಬಿಟ್ರು, ಹೆಣ್ಮಕ್ಳು ಹೋಗ್ಬಿಟ್ರೆ, ಶಾಲೆಗೆ ಹೋದ್ರೆ ಅಥವಾ ಕಾಲೇಜ್ಗೆ ಹೋದ್ರೆ, ಇವತ್ತು ಕಲ್ಕತ್ತಾದ ಕತೆ ನೋಡ್ತಾ ಇದ್ದೀರಿ ಏನಾಗ್ತಾ ಇದೆ ಅಂಥೇಳಿ. ಆ ಡಾಕ್ಟ್ರನ್ನೇ ಇದನ್ನು ಮಾಡ್ತಾ ಇದ್ದಾರೆ. ಎಂತೆಂಥವು ಪಾಪ ಬರದೇ ಇರ್ತಕ್ಕಂಥದ್ದು, ಅದಕ್ಕೆ ಏನೇನು ಅನಾಹುತಗಳಾಗ್ತಾ ಇದ್ದಾವೆ ನಾವು ಇವತ್ತು ನೋಡ್ತಾ ಇದ್ದೇವೆ. ಅದು ಸಣ್ಣ ಮಕ್ಕಳು ಸ್ಕೂಲಿಗೆ ಕಳಿಸೋದು ಕಷ್ಟ ಆಗಿಬಿಟ್ಟಿದೆ ಇವತ್ತು. ಎಂಥ ಚಿಂತೆ ರೀ ನಮ್ಮದು. ಈ ಚಿಂತೆ ಆಗ ಅವ್ರಿಗೆ ಅಪ್ಪರ ಶರಣರಿಗೆ ಗೊತ್ತಿಲ್ಲ ಪಾಪ ಏನು ಮಾಡೋದು. ಎಂಥ ಚಿಂತೆಗಳನ್ನೇ ಎಬ್ಬಿಸಿಬಿಟ್ಟಿವೆ ನಾವು ಇವತ್ತು, ಹಬ್ಬಿಸಿಬಿಟ್ಟಿದ್ದೇವೆ ಇವತ್ತು ದೇಶಗಳನ್ನು ನುಂಗಿ ಹಾಕುವ 3ನೇ ವರ್ಲ್ಡ್ ವಾರ್ ಎಲ್ಲಿ ಆಗುತ್ತೆ ಅನ್ನೋ ಚಿಂತೆಯಲ್ಲಿ ಎಲ್ಲ ಇವತ್ತು ದೇಶಗಳು ಇದಾಗ್ತಾ ಇದೆ. ಅಂಥ ಚಿಂತೆಯಲ್ಲಿ ಬದುಕುವ ಕಾಲ ನಮ್ಮದು ಇದಾಗಿದೆ. ಈ ಚಿಂತೆಯಲ್ಲಿ ನಾವು ಒದ್ದಾಡ್ತಾ ಇದ್ದೇವೆ. ಈ ಚಿಂತೆಗೆ ಕಾರಣ ಬಹಳ ಚೆನ್ನಾಗಿ ಹೇಳಿದರು, ನಮ್ಮ ಮನಸ್ಸಂತ. ಆ ಮನಸ್ಸಿಗೆ ಏನು ಕಾರಣ ಅಂದರೆ ಒಂದು ಇಂದ್ರಿಯ ಹೇಳಿದರು, ಅರಿಷಡ್ ವರ್ಗಗಳ ಹೇಳಿದರು. ಆಗಲೇ ನಮ್ಮ ನೀಲಣ್ಣ ಶರಣರು ಮನಸ್ಸು ಈ ಚಿಂತೆಗೆ ಕಾರಣ ಆಗುತ್ತೆ. ಈ ಮನಸ್ಸ ಯಾವುದಕ್ಕೆ ಕಾರಣ ಆಗುತ್ತೆ ಅಂದರೆ ಈ ಅರಿಷಡ್ ವರ್ಗಗಳು ಮತ್ತು ನಮ್ಮ ದೇಹದ ಇಂದ್ರಿಯಗಳ ಬಗ್ಗೆ. ಕಣ್ಣು ನೋಡಿದ್ದು ಬಯಸುತ್ತೆ, ಹೌದಾ? ಬಯಸಿದ್ದು ಬೇಕನ್ಸುತ್ತೆ. ಬಯಸಿದ್ದು ಬೇಕೆಂಬುದೇ ಕಾಮ, ಕಂಡದ್ದನ್ನು ಬಯಸುವುದು ಕಾಮ. ಬಯಸಿದ್ದು ದೊರೆಯದಿದ್ದರೆ, ಬಯಸಿದ್ದು ಸಿಗಲಿಲ್ಲ ಅಂದರೆ ಸಿಟ್ಟು ಬರ್ತದೆ, ಹೌದಾ? ಕ್ರೋಧ. ಬಯಸಿದ್ದು ದೊರೆಯದಿದ್ದರೆ ಕ್ರೋಧ, ದೊರೆತರೆ ಇನ್ನಷ್ಟು ದೊರೆಯಬೇಕೆಂಬ ಲೋಭ. ಒಂದು ಸೈಡ್ ಸಿಕ್ತೆ ಅಂದರೆ ಇನ್ನೊಂದು ಸೈಡ್ ತಗೋಬೇಕಂತ, ಒಂದು ಮನೆ ಮಾಡಿದ್ವಿ ಅಂದರೆ ಇನ್ನೊಂದು ಮನೆ ಮಾಡ್ಬೇಕಂತ, ಹೌದಾ? ಲೋಭ. ಅದು ದೊರೆತೆಂದರೆ ತನ್ನ ಕೈ ಬಿಟ್ಟು ಹೋಗದಿರಲೆಂಬ ಮೋಹ.
ಅದು ಸಿಕ್ತಂದ್ರೆ ಯಾವ್ದಾರು ಒಂದು ಅದು ನನ್ನ ಕೈ ಬಿಟ್ಟು ಹೋಗಬಾರ್ದು ಅಂತಕ್ಕಂಥದ್ದು ಮೋಹ. ಅಂದ್ರೆ ಒಂದಕ್ಕೊಂದು ಹಂಗೆ ಬೆನ್ನು ಹತ್ತಿ ಬಿಡ್ತದಂತ. ಅದು ಕೈ ಬಿಟ್ಟು ಹೋಗದೆ ತನ್ನಲ್ಲಿಯೇ ಉಳಿದರೆ ಅದು ತನ್ನೊಬ್ಬನಲ್ಲಿಯೇ ಇದೆ ಎಂಬ ಮತ್ಸರ. ನಾನೊಬ್ಬನೇ ಇದ್ದೇನೆ, ನನ್ನ ಹತ್ರ ಒಂದೇ ಐತಿ ಅನ್ನೋದು ಮತ್ಸರ. ತನ್ನೊಬ್ಬನಲ್ಲಿಯೇ ಇದೆ ಎಂದು ತಿಳಿದು ಇನ್ನೊಬ್ಬನಲ್ಲಿಯೂ ಇದೆ ಎಂದು ತಿಳಿದು ಬಂದರೆ ಮತ್ಸರ. ಮತ್ತೊಬ್ಬನ ಹತ್ರ ಅದು ಇತ್ತಂದ್ರೆ ಅವನಿಗೆ ಹೊಟ್ಟೆ ಕಿಚ್ಚು ಶುರುವಾಯಿತು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವು ಷಡ್ ವರ್ಗಗಳು ಮನುಷ್ಯನ ಕಾಡಕತ್ತಾವ. ಗಮನಿಸಬೇಕು ನಾವು ಅವುಗಳಿಂದ ಮುಕ್ತಿ ಪಡಿಬೇಕು. ಇಂದ್ರಿಯಗಳನ್ನು ನಾವು 5 ಪಂಚೇಂದ್ರಿಯಗಳೆಲ್ಲ ಅದ್ರ ಬಗ್ಗೆ ನಾವು ಮತ್ತೆ ಡೀಟೇಲ್ ಹೇಳೋಣ ಆಮೇಲೆ. ಮೊನ್ನೆನೂ ಹೇಳಿದೆವು ತಮಗೆ. ಸೊ ಹಾಗಾಗಿ ಇವುಗಳನ್ನು ನಾವು ಕಂಟ್ರೋಲ್ ಮಾಡೋಕ್ಕೆ ಏನು ಮಾಡಬೇಕು? ಇದು ಅಕ್ಕನ ಸ್ವಲ್ಪ ಮಾತಾಡ್ಸೋಣ. ಅಕ್ಕಂದಿರು ಭಾಳ ಇರೋದ್ರಿಂದ ಇವತ್ತಿನ ದಿವಸ ನಾವು ಒಂದು ಅಣ್ಣವ್ರವರೇ ಒಂದು 5 ಜನ ಇದ್ದೇವೆ ಅಷ್ಟೇ. ಮಿಕ್ಕಿದವರೆಲ್ಲ ಅಕ್ಕಂದಿರೇ ಇದ್ದೀರಿ ಭಾಳ ಸಂಖ್ಯೆಯಲ್ಲಿ. ಸೊ ಹಾಗಾಗಿ ನಮ್ಮ ಅಕ್ಕ ಮಹಾದೇವಿ ತಾಯಿನ ಕೇಳಿದರೆ, ಅಕ್ಕ ನಿನಗೇನು ಚಿಂತೆ ಅಂತ ಕೇಳಿದರೆ ಅಕ್ಕ ಏನು ಹೇಳ್ತಾಳೆ? ಎಮ್ಮೆಗೊಂದು ಚಿಂತೆ, ಸಮಗಾರನಿಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ. ಕರೆಕ್ಟು ಹೇಳಮ್ಮ. ಎನಗೆ ಎನ್ನ ಚಿಂತೆ, ತನಗೆ ತನ್ನ ಕಾಮದ ಚಿಂತೆ. ಕೌಶಿಕ ಮಹಾರಾಜ ಆಕೆಯನ್ನು ಹಿಡಿದುಬಿಟ್ಟು ಎಳ್ಯಾಕತ್ತಾನ ಅರಮನೆಯಲ್ಲಿ. ಆಕೆ ಹೇಳಿದ ಮಾತು, ಅರಮನೆಯಲ್ಲಿ ಆಕೆಯನ್ನು ಬಂದಿಯಾಗಿ ಮಾಡಿಕೊಂಡು ಆಕೆ ಜೊತೆ ಸಂಸಾರ ಮಾಡಬೇಕಂತ ಇದ್ದಂಥ ಕೌಶಿಕ ಮಹಾರಾಜನಿಗೆ ಅಕ್ಕ ಹೇಳ್ತಾ ಇದ್ದಾಳೆ ಏನಂದ್ರೆ, ಎನಗೆ ಎನ್ನ ಚಿಂತೆ, ತನಗೆ ತನ್ನ ಕಾಮದ ಚಿಂತೆ. ಒಲ್ಲೆ ಹೋಗು ನಾನು, ಶರಗ ಬಿಡು ಮರುಳೆ, ನನ್ನ ಶರಗ ಬಿಡು. ಎಷ್ಟು ಅದ್ಭುತ ಹೇಳ್ತಾಳೆ ನೋಡಿ. ಶರಗ ಬಿಡು ಮರುಳೆ, ಎನಗೆ ಚೆನ್ನ ಮಲ್ಲಿಕಾರ್ಜುನ ದೇವರು ಒಲಿಯನೋ ಎಂಬ ಚಿಂತೆ. ನನಗೆ ಆ ಪರಮಾತ್ಮ ಸಿಗುತ್ತಾನೋ ಇಲ್ಲೋ ಅಂತಕ್ಕಂಥ ನನಗೆ ಚಿಂತೆ ಐತಿ. ಮರುಳೇ ನಾನು ಶರಗ ಬಿಡು ಅಂತ ಅಕ್ಕ ಮಹಾದೇವಿ ಹೇಳ್ತಾ ಇದ್ದಾಳೆ ಅಕ್ಕನ ವಚನದಲ್ಲಿ. ಹಾಗೆ ಅಪ್ಪನ ವಚನದಲ್ಲಿ ಕೇಳೋಣ ಈಗ. ಬಸವಣ್ಣವರ ವಚನ. ಅಪ್ಪ ಬಸವಣ್ಣವ್ರು ಏನು ಹೇಳ್ತಾ ಇದ್ದಾರೆ? ಶಿವಚಿಂತೆ ಶಿವಧ್ಯಾನ ಇಲ್ಲದ ಮನುಜರು ಸಗನಕ್ಕೆ ಸಾಸಿರ ಹುಟ್ಟವೇ ದೇವ, ಕಾಡ ಮಗುರುಂದಾಗಿ ಇರಲಾರದೆ ದೇವ, ಊರ ಮೃಗ ಒಂದಾಗಿ ಇರಲಾರದೆ ಹರನೆ, ನಮ್ಮ ಕೂಡಲ ಶಂಗನ ಶರಣರಿಲ್ಲದ ಊರು ದೇಶ ವನವಾಸ ನರವಿಂದೆ ಕಾಣಿರಣ್ಣ. ಅಪ್ಪ ಬಸವಣ್ಣವರು ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾರೆ ನೋಡಿ. ಶಿವಚಿಂತೆ ಶಿವಧ್ಯಾನ ಇಲ್ಲದ ಮನುಜರು ಸಗನಕ್ಕೆ ಸಾಸಿರ ಹುಟ್ಟವೇ ದೇವ. ಇವತ್ತು ಒಂದು ಆಕಳು ಬಂದು, ಒಂದು ಎಮ್ಮೆ ಬಂದು, ಒಂದು ಯಾವುದೋ ಕರ ಬಂದು ನಿಮ್ಮ ಮನೆ ಬಂದು ಬಾಗಲ ಮುಂದೆ ಸಗಣಿ ಹಾಕಿ ಹೋಯ್ತಂದ್ರೆ ಒಂದು 4-5 ತಾಸು ಬಿಟ್ಟು ನೋಡ್ರಿ, ಆ ಸಗಣಿ ತುಂಬ ಏನಾಗಿರ್ತದ? ಬುಚು 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 ಹುಳ. ಹಂಗೆ ಸಗಣಿ ಹೆಂಗೆ ಹುಳ ಹುಡ್ತಾವ, ಹಂಗೆ ಎಲ್ಲಿ ಇಷ್ಟು ಜಗತ್ತಿನೊಳಗೆ ಈ ಹುಳ ಹುಟ್ಟಿದಾವ ಭಾಳ ಅಂತ ಹೇಳಕತ್ತಾರ. ಸಗಣಿಯೊಳಗೆ ಹೆಂಗೆ ಹುಳ ಹುಡ್ತಾವಲ್ಲ, ಶಿವಚಿಂತೆ ಶಿವ ಧ್ಯಾನ ಮಾಡದೇ ಇರೋವೆಲ್ಲ ಸಾಸಿರ ಹುಳಕ್ಕೆ ಸಮ ಅಷ್ಟೇ, ಬೇರೆ ಏನಿಲ್ಲ. ಹುಳು ಹುಡ್ತಾವ, ಆಮೇಲೆ ಅದು ಸಾಯಂಕಾಲ ಅಷ್ಟೊತ್ತಿಗೆ ಸೂರ್ಯನ ಬಿಸಿಲು ಬರ್ತದ, ಒಣಗಿ ಬಿಟ್ಟು ಮತ್ತು ಸಗಣಿ ಒಣಗಿತಂದ್ರೆ ಅವು ಸತ್ತೋಗ್ಬಿಡ್ತಾವೆ. ನೋಡ್ತಾ ಇದ್ದೀವಿ ನಾವು. ಹಾಗೆ ನಾವು ಹುಡ್ತಾ ಇದ್ದೀವಿ. ಎಷ್ಟೋ ಜನ ಹುಡ್ತಾ ಇದ್ದಾರೆ, ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಯಾಕೆ ಅಂದರೆ ದಯವಿಟ್ಟು ಫೋನನ್ನು ಒಳಗೆ ಬಂದ ತಕ್ಷಣ ಆಫ್ ಮಾಡಿಕೊಳ್ಳಿ. ಮೊನ್ನೆಯಿಂದ ಹೇಳ್ತಾ ಇದ್ದೀವಿ, ಹೊಸಬ್ರು ಬಂದವರು ನೆನಪಿರೋದಿಲ್ಲ, ಗೊತ್ತಿರಲ್ಲ ಕಾಣ್ತದೆ. ತಾವು ಮಾತಾಡ್ಬೇಕಾದ್ರೆ ಹೊರಗೆ ಹೋಗಿ ಮಾತಾಡಿ ದಯವಿಟ್ಟು, ಇಲ್ಲ ಬಂದವ್ರಿಗೆ ತೊಂದರೆ ಆಗುತ್ತೆ. ಬಂದ ತಕ್ಷಣ ಆಫ್ ಮಾಡಿ. ನಾನು ಆಫ್ ಮಾಡಿ ಇಟ್ಟು ಬಿಡ್ತೀನಿ. ಯಾಕಂದರೆ ಇವು ಅಳೋದು ಜಾಸ್ತಿ. ಇವು ಅದು ಏನು ಒಳ್ಳೆ ಟೈಮ್ದಾಗ ಅಳ್ತಾವೆ, ಒಳ್ಳೆ ಇದು ನಡೆದಿರ್ತದ, ಅಂಥದ್ರಾಗ ಅಳಕ್ಕೆ ಬಿಡ್ತದೆ, ಕಷ್ಟ ಆಗ್ಬಿಡ್ತದೆ. ಅದಕ್ಕಾಗಿ ದಯವಿಟ್ಟು ಅಷ್ಟು ಮಾಡ್ಕೋಬಿಡಿ ನಾಳೆಯಿಂದ. ಸೊ ಹೊಸಬರು ಬಂದವರು ಗಮನಿಸಿ. ಕಾಡ ಮರುಗ ಒಂದಾಗಿ ಇರಲಾರೆ ದೇವ. ಕಾಡಿನಾಗ ಯಾವುದಾರ ಹುಲಿ ಜೊತೆ ಜಗಳ ಮಾಡಿದ್ದು ನೋಡಿದ್ರಾ? ನರಿ ಜೊತೆ ಜಗಳ ಮಾಡಿದ್ದು ನೋಡಿದ್ರಾ? ಆನೆ ಜೊತೆ ಜಗಳ ಮಾಡಿ ನೋಡಿದ್ರಾ? ಕುದುರೆ ಜೊತೆ ಜಗಳ ಮಾಡಿ ನೋಡಿದ್ರಾ? ಆದ್ರೆ ಮನುಷ್ಯ ಗಂಡ ಹೆಂಡತಿ ಜೊತೆ ಜಗಳ ಮಾಡ್ತಾನೆ, ಹೆಂಡತಿ ಗಂಡನ ಜೊತೆ ಜಗಳ ಮಾಡ್ತಾಳೆ. ಮಗು ಅವನ್ನ ಮೊಬೈಲ್ ಕೊಡಿಸ್ಲಿಲ್ಲ ಅಂತೇಳಿ ಸಾಯಿಸುವ ಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಬೆಳಗಾಮದಲ್ಲಿ ಆಗಿದೆ ಘಟನೆ ಮೊನ್ನೆ. ಏನು ಮಾಡ್ತೀರಿ? ಎಲ್ಲಿ ವಿಶ್ವಾಸ ಇಡನ್ರಿ? ಯಾರನ್ನು ವಿಶ್ವಾಸ ಇಡನ್ರಿ? ಯಪ್ಪ, ಕಾಡಿನಲ್ಲಿ ಒಂದು ಪ್ರಾಣಿಗೆ ತನ್ನಂತೆ ಇರತಕ್ಕಂಥ ಇನ್ನೊಂದು ಪ್ರಾಣಿಯನ್ನು ಕೊಲ್ಲೋದನ್ನು ನಾವು ನೋಡ್ತಾ ಇಲ್ಲ. ಆದರೆ ಮನುಷ್ಯನಾಗಿ ಹುಟ್ಟು ನಮ್ಮ ಸಂಬಂಧಿಕರು ಮತ್ತೊಬ್ಬರು ಬೇರೆ ಸಾಯಿಸೋರು ಬೇರೆ ವಿಷಯಾರ, ಆದರೆ
ನಮ್ಮವರೇ ನಮಗೆ ಸಾಯಿಸ್ತಾ ಇದ್ದಾರಲ್ಲಪ್ಪ, ಎಂಥದ್ರಿ ಇದು? ಅಪ್ಪ ಸ್ವಂತ ಕೇಳ್ತಾರೆ, ಊರ ಮುಗ ಒಂದಾಗಿ ಇರಲಾರದೆ ದೇವ. ಊರೊಳಗೆ ನೀವು ಪ್ರಾಣಿ ಸಾಕಿರ್ತೀರಿ, ನಿಮ್ಮ ನಾಯಿ, ಬೆಕ್ಕು, ಹಸು ಇವೆಲ್ಲ. ಅವು ಒಂದೊಂದು ಏನಾದ್ರು ಜಗಳ ಮಾಡಿ ಯಾವ್ದಾರು ಸಾಯಿಸಿದ್ ನೋಡಿದಿರಾ? ಅವು ತಮ್ಮ ಜಾತಿಯವ್ರನ್ನ ಬೇರೆ ಜಾತಿಯವ್ರು ಸಾಯಿಸ್ಬೋದು ಪಾಪ, ಊಟಕ್ಕೆ ಬೇಕಂತ. ಅದು ಊಟ ಆದಮೇಲೆ ಮತ್ತೆ ಅವು ಏನು ಬಂದರೂ ಹೋದ್ರು, ಜಿಂಕೆ ಹುಲಿ ತಿಂದ ಮೇಲೆ ಹೊಟ್ಟೆ ತುಂಬಿತಂದ್ರೆ ಮತ್ತೊಂದು ಜಿಂಕೆ ಬಂದರೆ ಅದು ಏನು ಮಾಡೋದಿಲ್ಲ, ಅದನ್ನ ಕೊಂದ್ಬಿಡ್ತಾನೆ, ಹತ್ತಿರ ಗೂಡ್ನಾಗ ಇಟ್ಕೊಳ್ಳೋದಿಲ್ಲ. ಹೊಟ್ಟಿಗೆ ಮಾತ್ರ ಮಾಡ್ತದೆ, ಯಾಕಂದ್ರೆ ಹೊಟ್ಟಿಗೆ ಭಗವಂತ ಅದನ್ನು ಕೊಟ್ಟಿದ್ದಾನವ, ಅದು ಆಹಾರ ಅದು. ಹಾಗಾಗಿ ನೋಡಿ, ಕೂಡಲ ಸಂಗನ ಶರಣರಿಲ್ಲದ ಊರು ದೇಶ ನರವಿಂದೆ ಕಾಣಿರನ್ನ. ಈ ನರವಿಂದೆ ಕಾಣಿರ ಅಂದ್ರೆ ಜನಗಳಿರು ಕಾಡಿದ್ದಂಗಂತ ಅಷ್ಟೇ. ನಾವು ನಗರದಾಗ ಇರ್ಬೋದು, ಧಾರವಾಡ ದೊಡ್ಡ ಸಿಟಿಯಾಗಿರ್ಬೋದು, ಏನಿದು ವಿದ್ಯಾಕಾಶಿ ಅನ್ಬೋದು. ಆದರೆ ವಿದ್ಯಾಕಾಶಿಯಲ್ಲಿ ಏನಾದರೂ ಆ ಥರ ಕಲ್ಕತ್ತಾದ ಘಟನೆ ಆಯ್ತು ಅಂದ್ರೆ ಮತ್ತೆ ನರವಿಂದನೇ ಇದು. ಜಗಳ ಆಯಿತು, ಒಬ್ಬೊಬ್ಬರನ್ನ ಕೊಲೆ ಮಾಡ್ತಾಯಿದ್ವಿ, ಸುಲಿಗೆ ಮಾಡ್ತಾಯಿದ್ವಿ ಅಂದ್ರೆ, ಇಲ್ಲಿ ಒಬ್ಬೊಬ್ಬರನ್ನ ನಾಶ ಮಾಡ್ತಾಯಿದ್ವಿ ಅಂದ್ರೆ ಇದ್ರೇನು ಅರ್ಥ? ಅಂತ ಕಲ್ಕತ್ತಾ ಎಂಥ ಸಿಟಿ ಅದು, ಎಂತೆಂಥ ಮಹಾನ್ ಪುರುಷರು ಆಗಿ ಹೋಗಿದಾರಲ್ಲಿ. ಸೊ ನರವಿಂದ್ಯ, ಇನ್ನು ಚಕೋರಂಗೆ ಚಂದ್ರಮಾನ ನಿಮಗೆ ಗೊತ್ತಾಯಿದೆ, ಅದನ್ನು ಹೇಳಬೇಕಾಗಿಲ್ಲ. ಪರಚಿಂತೆ ಎಮಗೆ ಏಕೆ ಅಂತ ಅಪ್ಪ ಬಸವಣ್ಣವ್ರು ಭಾಳ ಬಗ್ಗೆ ಅದ್ರ ಚಿಂತೆಯ ಬಗ್ಗೆ ಭಾಳ ವಚನಗಳು ನೋಡ್ತೀವಿ. ನಾವು ಅಲ್ಲಮ್ಮ ಅಪ್ಪವ್ರ ಮಹಾ ಶಿವಶರಣ ಯೋಗಿ ಅಂತ ಕರಿತೀವಿ. ಅವ್ರನ್ನ ನಾವು ಕೇಳಿದರೆ ಅವ್ರು ಏನು ಹೇಳ್ತಾರೆ, ಅವ್ರನ್ನ ಸ್ವಲ್ಪ ಮಾತಾಡ್ಸೋಣ. ಅಲ್ಲಂ ಪ್ರಭು ಏನಂತಾರೆ ಕೇಳಿ. ಅಮೃತ ಸಾಗರದೊಳಗಿದ್ದು ಆಕಳ ಚಿಂತೆ ಏಕಯ್ಯ. ಅಮೃತದ ಸಾಗರದೊಳಗಿದ್ರಿ ನೀವು, ಆಕಳ ಚಿಂತೆ ಯಾಕೆ ಮಾಡ್ತೀರಿ ಅಂದ್ರೆ ಏನು ಹೇಳ್ತಾ ಇದ್ದಾರೆ? ಶಿವಚಿಂತೆಯಲ್ಲಿ ಇದ್ದವರು ಅಮೃತ ಸಾಗರದಲ್ಲಿ ಇದ್ದಂಗಂತ ಅದನ್ನು ತಿಳ್ಕೋಬೇಕು. ಯಾರು ಶಿವನ ಚಿಂತನೆಯಲ್ಲಿ ಇದ್ದಾರೆ ಅಂದರೆ ಅಮೃತ ಸಾಗರದೊಳಗೆ ಇದ್ದುಕೊಂಡು ಆಕಳು ಇಲ್ಲಲ್ಲ, ನನಗೆ ಹಾಲು ಬೇಕಲ್ಲ ಅಂತ ಚಿಂತೆ ಮಾಡ್ದಂಗೆ. ಹಾಲಿನ ಸಮುದ್ರದಾಗ ಇದ್ರಿ ನೀವು, ಆಕಳ ಚಿಂತೆ ಮಾಡ್ಬೇಕಾ? ಮಾಡ್ತೀರಿ ಯಾರಾದರೂ? ಸಾಧ್ಯೇನಿಲ್ಲ. ಯಾಕಂದರೆ ಹಾಲಿನೊಳಗೆ ನೀವು ಮುಳುಗಿ ಬಿಟ್ಟಿದ್ದೀರಿ. ಅಲ್ಲೇ ಮೇರು ಮಧ್ಯಗಳ ಗಿಳಿಗಳಿದ್ದು ಮೇರು ಮಧ್ಯಗಳಿದ್ದು ಜರಗ ತೊಳೆವೆ ಚಿಂತೆ ಏಕಯ್ಯ. ಮೇರು ಅಂದರೆ ಗಿರಿ, ಅದರ ಮಧ್ಯದೊಳಗೂ ಜರಗ ತೊಳೆಯೋದು ಅಂದರೆ ಬಂಗಾರ ಹಿಂದೆ ಹರಿತಿತ್ತಂತೆ, ಭೂಮಿಯೊಳಗೆ ಹರಿತಿತ್ತು. ನಮ್ಮಲ್ಲಿ ಜಾಸ್ತಿ ಯಾಕೆ ಬಂಗಾರ ಇತ್ತಂದರೆ ಮಳೆ ನೀರು ಬಂದಾಗ ಹರಿದು ಬರ್ತಿತ್ತಂತ, ಹಂಗೆ ಹಿಂಗೆ ಜರಡಿ ಹಿಡಿದ್ರೆ ತಕ್ಕೋತಿದ್ರಂತ ಲೆಕ್ಕ ಹಾಕ್ರಿ, ಅಷ್ಟು ನಮ್ಮಲ್ಲಿ ಇತ್ತು. ಅಂಥ ಇದರೊಳಗಿದ್ದಾಗ ನೀವು ಮತ್ತೆ ಜರಡಿ ಹಿಡಿದು ಇದನ್ನು ಮಾಡೋದು ಯಾಕೆ? ನೀವು ಬಂಗಾರದ ಬೆಟ್ಟದೊಳಗೆ ಇದ್ದೀರಿ, ಬಂಗಾರದ ಬೆಟ್ಟದಿದ್ದವ್ರೆ ನೀವು ಸಾನೆ ಹಿಡ್ಕೊಂಡು ಜರಡಿ ಹಿಡ್ಕೊಂಡು ಕುತ್ಕೊಳ್ಳೋಕೆ ಅಗತ್ಯ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಪ್ರಸಾದದೊಳಗಿದ್ದು ಮುಕ್ತಿಯ ಚಿಂತೆ ಏಕಯ್ಯ. ಕರಸ್ಥಲದೊಳಗಿದ್ದ ಲಿಂಗವಿದ್ದ ಬಳಿಕ ಮತ್ತಾವೆ ಚಿಂತೆ ಏಕೆ ಹೇಳ ಗುಹೇಶ್ವರ. ನಿಮ್ಮ ಕರಸ್ಥಳೊಳಗೆ ಲಿಂಗ ಇದ್ದಾಗ ಮತ್ತೆ ಯಾವ ಚಿಂತೆ ಮಾಡಕತ್ತೀರಿ ಅಂತ ಅಲ್ಲಮ್ಮ ಪ್ರಭು ನಮ್ಮನ್ನು ಕೇಳ್ತಾ ಇದ್ದಾರೆ. ಇನ್ನು ಚನ್ನಬಸವಣ್ಣವ್ರನ್ನ, ಅವಿರಳ ಜ್ಞಾನಿ ಚನ್ನಬಸವಣ್ಣವ್ರನ್ನ ಕೇಳಿದರೆ ಅವ್ರು ಏನು ಹೇಳ್ತಾರೆ ಅಂದರೆ, ಸತ್ತ ಹೆಣನ ಹೊತ್ತವರೆಲ್ಲ ಅಚ್ಚುಗೆಗೊಂಡಿರಲ್ಲ, ಹೊತ್ತವರೆಲ್ಲ ಸತ್ತುದ ಕಂಡು ಮೂರ್ಛೆ ಹೋದರಲ್ಲ, ಸುತ್ತಿ ಬಂದವರೆಲ್ಲ ಹೋಗಿ ಅದ ಮುಟ್ಟಲೆಮ್ಮರು ನೋಡ, ಮುಟ್ಟಿದ ಮುನ್ನ ಮೂವರ ಕೆಡಿಸಿತ್ತು ಸತ್ತ ಪರಿಯ ನೋಡ, ಅದು ಕಾಡಿನಲ್ಲಿ ಉರಿಯದು ಕಿಚ್ಚಿನಲ್ಲಿ ಬೇಯದು ಸತ್ತ ಪರಿಯ ನೋಡ, ಕೂಡಲ ಸಂಗನೆಂಬ ಚಿಂತೆ ಸತ್ತಿತ್ತಲ್ಲ. ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾರೆ ಅಂದರೆ, ಇದು ಸತ್ತ ಹೆಣನ ಹೊತ್ತವರೆಲ್ಲ ಅಂದರೆ ಈ ಸಂಸಾರ. ಸತ್ತ ಹೆಣ ಅಂದರೆ ಸಂಸಾರ. ಇದು ಈ ಸತ್ತ ಹೆಣ ಹೊತ್ಕೊಂಡಿವಿ ನಾವೆಲ್ಲ, ಸಂಸಾರ ಹೊತ್ಕೊಂಡೀವಿ. ಈಗ ಹೊತ್ಕೊಂಡು ಬಿಟ್ಟು ಒದ್ದಾಡಕತ್ತೀವಿ ಅಷ್ಟೇ. ಹೊತ್ತವರೆಲ್ಲ ಅಚ್ಚುಗೊಂಡಿರಲ್ಲ, ಇದನ್ನೆಲ್ಲ ಹೊತ್ಕೊಂಡು ನಾವೆಲ್ಲ ಜೀವನ ಕಳೀತಾ ಇದ್ದೇವೆ. ಹೊತ್ತವರೆಲ್ಲ ಸತ್ತದ ಕಂಡು ಮೂರ್ಛೆ ಹೋದರಲ್ಲ, ಇದನ್ನೆಲ್ಲ ಸಂಸಾರದೊಳಗೆ ಇದ್ಕೊಂಡು ಇದನ್ನೆಲ್ಲ ಹೊತ್ಕೊಂಡು ಇದು ಎಲ್ಲ ಮನಿ ಸಂಸಾರ ಎಲ್ಲ ಮಾಡಿ ಗಂಡ ಹೆಂಡತಿ ಮಕ್ಕಳದೆಲ್ಲ ಮಾಡಿ 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 ಹೋಗ್ತಾ ಇದೆ. ಅದಕ್ಕಾಗಿ ಅದು ಬೇಡ ಅಂತ ಸತ್ತುದ ಬಂದವರೆಲ್ಲ ಹೋಗಿ ಅದ ಮುಟ್ಟಲರಿಯರು ನೋಡ. ಅದು ಮುಟ್ಟಕ್ಕೆ ಆಗ್ತಾ ಇಲ್ಲ ಅವರಿಗೆ, ಏನು ಮಾಡಬೇಕು ಅದು ಮಾಡ್ತಾ ಇಲ್ಲ, ಅದಕ್ಕಾಗಿ ಆಗ್ತಾ ಇಲ್ಲ ಅವರಿಗೆ. ಮುಟ್ಟದ ಮುನ್ನ ಮೂವರ ಕೆಡಿಸಿತ್ತು ಸತ್ತ ಪರಿಯ ನೋಡ, ಮುಟ್ಟದ ಮುನ್ನ ಮೂರು ಕೆಡಿಸಿತ್ತು ಸತ್ತ ಪರಿಯ ನೋಡ. ಮೂರು ಕೆಡಿಸಿತ್ತು ಅಂದರೆ ಯಾವುದು ಮೂರು ಅಂದರೆ, ಈ ಭೌತಿಕ ಶರೀರ ಕಣ್ಣಿಗೆ ಕಾಣ್ತತಲ್ಲ, ಇದು ಭೌತಿಕ ಶರೀರ, ಇದನ್ನು ಕೆಡಿಸಿಬಿಡ್ತೈತಿ.
ಇನ್ನು ಒಳಗಡೆ ಸೂಕ್ಷ್ಮ ಶರೀರ ಅಂತ ಐತಿ. ಕನಿಷ್ಠನಾಗ ಇರ್ತೈತಲ್ಲ ಅದು ಸೂಕ್ಷ್ಮ ಶರೀರ. ನಿಮ್ಮ ಕನಿಷ್ಠನಾಗೆಲ್ಲ ಗೊತ್ತಾಗೈತೆ ಎಲ್ಲಿ ಹೋಗಿದ್ದು ಮತ್ತೊಂದು, ಅದು ಸೂಕ್ಷ್ಮ ಶರೀರ. ಇನ್ನೊಂದು ಗಾಢ ನಿದ್ರೆಯಲ್ಲಿ ಬರ್ತದಲ್ಲ ಅದು ಕಾರಣ ಶರೀರ. ಈ ಮೂರನ್ನು ಕೆಡಿಸಿಬಿಡ್ತದಂತೆ. ಮೂರು ಕೆಡಿಸಿದ್ದು ಅದಕ್ಕೆ ಸಪ್ತ ಪರಿಯ ನೋಡ. ಅದು ಕಾಡಿನಲ್ಲಿ ಉರಿಯೋದು, ಅದು ಒಳಗಿರೋದು ಕಾಡಿನಲ್ಲಿ ಅದು ಉರಿಯೋದಿಲ್ಲ. ಒಳಗಿರೋದು ಯಾವುದು ಅಂದ್ರೆ ಆತ್ಮ ಅಂತ ಏನು ಕರಿತೀವಲ್ಲ, ಜೀವ ಅಂತ ಕರಿತೀವಲ್ಲ, ಆ ಜೀವ ಆತ್ಮದೊಂದಿಗೆ ಆ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮ ಆ ಆತ್ಮ ಕಾಡಿನಲ್ಲಿ ಉರಿಯೋದು. ಆ ಆತ್ಮ ಏನಾರು ಸುಡಾಕತ್ತೇನು? ಸುಡಾಕಾಗೋದಿಲ್ಲಲ್ಲ. ಇದು ಸಿಕ್ಕರುತ್ತೆ ನಿಮ್ಗೆ ಕಾಣ್ತದನ ಸುಡಾಕ? ಅದು ಸಿಗ್ತೈತನೋ? ಸಾಧ್ಯ ಇಲ್ಲ. ಅದನ್ನು ಸುಡಾಕು ಬೆಂಕಿ ಹಚ್ಚೋಕ್ಕಾಗಲ್ಲ. ಅದನ್ನು ಕಾಡಿನಲ್ಲಿ ಉರಿಯೋದು, ಕಿಚ್ಚಿನಲ್ಲಿ ಬೇಯೋದು. ನೀವು ಬೇಯಿಸಬೇಕು ಅಂತಂದರೆ ಅದು ಬೇಯುವುದಿಲ್ಲ. ಸತ್ತ ಪರಿಯ ನೋಡ, ಈ ರೀತಿ ಸತ್ತು ಹೋಗ್ತಾ ಇದ್ದಾರೆ. ಅದನ್ನು ನೋಡ. ಕೂಡಲ ಸಂಗನೆಂಬ ಚಿಂತೆ ಸತ್ತಿತ್ತಲ್ಲ. ಆ ಪರಮಾತ್ಮನ ಅಂತಕ್ಕಂಥ ಕೂಡಲ ಸಂಘ ಅಂದರೆ ಬೇರೆ ಅಲ್ಲ, ಪರಮಾತ್ಮನ ಹೆಸರು ಅವರು ಇಟ್ಕೊಂಡಾರೆ ಅಷ್ಟೇ. ಅದನ್ನು ಚನ್ನಬಸವಣ್ಣವರಾಗಲಿ ಬಸವಣ್ಣವರಾಗಲಿ ಕೂಡಲ ಸಂಗಮದೇವ ಅಂದರೆ ಆ ಪರಮಾತ್ಮನ ಹೆಸರಿಗೆ. ಅಕ್ಕಮಾದೇವಿ ಚನ್ನಮಲ್ಲಿಕಾರ್ಜುನ ಅಂದರೆ ಪರಮಾತ್ಮನ ಹೆಸರೇ. ಸಿದ್ದರಾಮೇಶ್ವರ ಹೇಳಿದ್ದು ಅದನ್ನು ನಾನು ಹೇಳಿದ್ದು. ಇನ್ನು ಸಿದ್ದರಾಮನ ಒಬ್ಬರು ಬಿಟ್ಟಿವಲ್ಲ, ಅವ್ರೇನು ಹೇಳ್ತಾರೆ ನೋಡೋಣ, ಮುಗಿಸಿಬಿಡೋಣ ಆಮೇಲೆ. ಎಂತೆಂತು ನೋಡಿದಡಿ ಮನವು ಸಂತ ವಿಡಲೀಯದಯ್ಯ. ಎಂತೆಂತ ನೋಡಿದ್ರಿ ಮನ ಸಂತ ವಿಡಲೀಯದು. ನಿಮ್ಮಯ ಚಿಂತೆ ಒಳಗಾಗದೆ ದೆಸೆ ದೆಸೆಗೆ ಒರಿಯುವುದು. ಚಿಂತೆ ದೆಸೆ ದೆಸೆಗೆ ಹೋಗುತ್ತೆ. ಕಾಯ ಕಿಚ್ಚೈಸುವುದು. ಈ ಕಾಯವನ್ನು ಕಿಚ್ಚೈಸುವುದು. ಕಿಚ್ಚೈಸುವುದಂದ್ರೆ ಸುಡುವುದು. ಕಿಚ್ಚ ಜಾಸ್ತಿ ಮಾಡ್ತಿರಲ್ಲ, ಕಿಚ್ಚೈಸುವುದು. ಕಾಯವನ್ನು ಕಿಚ್ಚೈಸ್ತದಂತ ನೋಡಿ ಹೇಳ್ತಾ ಇದ್ದಾರೆ. ಕ್ರೋಧ ಕಿಚ್ಚೈಸುವುದು. ಸಿಟ್ಟು ಇನ್ನೂ ಜಾಸ್ತಿ ಮಾಡ್ತೈತೆ ಇದು. ಆಮಿಷ ತಾಮಸಕ್ಕೆ ತಾನೇ ಮುಂದುಗಿಪ್ಪುದು. ಇದು ಮೂಲ ನಾಶವ ಮಾಡೇ ಮುಂದಾಗದಯ್ಯ ತಂದೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಈ ರೀತಿ ಚಿಂತೆ ಬಗ್ಗೆ ಅದ್ಭುತವಾಗಿ ನಾವು ಬಹಳಷ್ಟು ಶರಣರು ಹೇಳ್ತಾರೆ. ಹಾಗಾದರೆ ಏನು ಮಾಡ್ಬೇಕ್ರಿ ಸರ್ ಅಂತ ಕೇಳ್ಬೋದು. ಏನು ಮಾಡಬೇಕಂದ್ರೆ ಬಸವಣ್ಣವ್ರದ್ದು ಇನ್ನೊಂದು ಎಲ್ಲರೂ ಸೇರಿ ಹೇಳೋಣ. ಏನು ಮಾಡಬೇಕು ಅನ್ನೋದು ಆ ವಚನದಲ್ಲೆಲ್ಲ ಇರುತ್ತೆ. ಅದನ್ನೊಂದು ಸಂಕ್ಷಿಪ್ತವಾಗಿ ಹೇಳೋಣ. ಎಲ್ಲರೂ ಹೇಳಿ. ಶಿವನ ಧ್ಯಾನ ಮಾಡು, ಮನಕ್ಕೆ ಶಾಂತಿ ನೀಡೋ, ಶಿವನನ್ನು ನಿನ್ನಲ್ಲೇ ನೀ ನೋಡು. ಸ್ವಲ್ಪ ಜೋರಾಗಿ ಹೇಳಿ, ಊಟ ಮಾಡಿ ಬಂದಿಲ್ಲ ಕಾಣುತ್ತೆ ಮಧ್ಯಾಹ್ನ. ನಿಶ್ಚಲವೆಂಬ ಕೊಳದಿ ಮಿಂದು, ನಿರ್ಮಲವೆಂಬ ಮಡಿಯ ನುಟ್ಟು, ನಿರಾಕಾರ ಶಿವನ ಓಂಕಾರ ಮಧ್ಯದಿ ನೋಡು. ಚಿತ್ಕಲೆ ಎಂಬ ಹೊಂಬೆಳಕಲ್ಲಿ ಚಿದಾನಂದ ನೋಡಗೂಡು, ತನ್ಮಯದಿ ಓಲಾಡೋ. ಶಿವನ ಧ್ಯಾನ ಮಾಡು, ಮನಕ್ಕೆ ಶಾಂತಿ ನೀಡು. ಶಿವನನ್ನು ನಿನ್ನಲ್ಲೇ ನೀ ನೋಡು. ಭೂತಂಗಳೈದನು ಕಟ್ಟಿ, ಇಂದ್ರಿಯಂಗಳೈದನು ಮೆಟ್ಟಿ, ಗುರು ಮಂತ್ರವನ್ನು ಪಠಿಸಿ, ಗಮ್ಯಸ್ಥಾನಕ್ಕೇರಿ, ಪರಮ ಪಾವನ ಸುಂದರ ಸ್ಪರ್ಶ, ದರ್ಶನ ಭವರನ. ಶಿವನ ಧ್ಯಾನ ಮಾಡು, ಮನಕ್ಕೆ ಶಾಂತಿ ನೀಡು. ಶಿವನನ್ನು ನಿನ್ನಲ್ಲೇ ನೀ ನೋಡು. ದೃಷ್ಟಿ ಇಟ್ಟು ಮನದಿ ನೋಡು, ಗುರು ಕೊಟ್ಟ ಘನಲಿಂಗದಿ ನೋಡು. ದೃಷ್ಟಿ ಇಟ್ಟು ಮನದಿ ನೋಡು, ಗುರು ಕೊಟ್ಟ ಘನಲಿಂಗದಿ ನೋಡು. ಲಿಂಗಾಂಗ ಸಮರಸವಾಗಿ ಅಂಗಾಂಗ ಲಿಂಗವು ನೋಡು.
ಲಿಂಗಾಂಗ ಸಮರಸವಾಗಿ ಅಂಗಾಂಗ ಲಿಂಗವು ನೋಡು ಭಕ್ತ ಮಹೇಶ್ ಪ್ರಸಾದಿ ಭಕ್ತ ಮಹೇಶ್ ಪ್ರಸಾದಿ ಪ್ರಾಣಲಿಂಗಿ ಶರಣೈಕ್ಯನು ನೀನು ಪ್ರಾಣಲಿಂಗಿ ಶರಣೈಕ್ಯನು ನೀನು ಶಿವನ ಧ್ಯಾನ ಮಾಡು ಮನಕ್ಕೆ ಶಾಂತಿ ನೀಡು ಶಿವನನ್ನು ನಿನ್ನಲ್ಲೇ ನೀನೋಡು ಶಿವನ ಧ್ಯಾನ ಮಾಡು ಮನಕ್ಕೆ ಶಾಂತಿ ನೀಡು ಶಿವನನ್ನು ನಿನ್ನಲ್ಲೇ ನೀನು ನೋಡು ಶಿವನ ಧ್ಯಾನ ಮಾಡು ಮನಕ್ಕೆ ಶಾಂತಿ ನೀಡು ಶಿವನನ್ನು ನಿನ್ನಲ್ಲೇ ನೀನು ನೋಡು. ಎಲ್ಲರಿಗೂ ಶರಣು. ಇವತ್ತಿನ ವಚನ ಚಿಂತೆಗೆ ಆಶ್ರಯ ನೀಡಿದಂಥ ದಾಸೋಹಿಗಳಾದ ಶ್ರೀ ನೀಲನ್ ಅವರು ಮತ್ತು ಅವರ ಪರಿವಾರಕ್ಕೆ ಶರಣರ ಕೃಪೆ ದೊರೆಯಲಿ, ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲಿರಲಿ ಅಂತ ಹಾರೈಸ್ತಾ, ತಾವು ಬಸವ ಕೇಂದ್ರಕ್ಕೆ ಏನಾದರೂ ದಾಸೋಹ ಮಾಡ್ತಿದ್ರು ಮಾಡ್ಬೋದು. ಜೊತೆಗೆ ಈ ಪುಸ್ತಕ ಏನಿದೆಯಲ್ಲ, ಯಾರು ತೊಗೊಂಡಿಲ್ಲ ಅವರು ತೊಗೊಂಡು, ಬರೀ 100 ರೂಪಾಯಿ ಇದೆ. ಅದರಲ್ಲಿ ಈ ಎಲ್ಲ ಚಿಂತನೆಗಳು ಇರುತ್ತೆ. ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಕಾರ್ಯಕ್ರಮ ಮಾಡೋದು ಇದರಲ್ಲಿದೆ. ಈ ಪುಸ್ತಕದಲ್ಲಿ ಪ್ರಾರಂಭದಲ್ಲಿ ಹೇಳಿದ್ದೆ, ಮನೆಯಲ್ಲಿ ನೀವೇನಾದರೂ ಒಂದು ಪೂಜೆ ಮಾಡೋದಾಗಲಿ, ಮಗನ ಹೆಸರು ಇಡೋದಾಗಲಿ, ನಾಮಕರಣ ಆಗಲಿ, ಮತ್ತು ಏನು ಗೃಹ ಪ್ರವೇಶ ಅಂತ ಇರೋದಾಗಲಿ, ಅವನ್ನೆಲ್ಲ ನಿಜಾಚರಣೆಗಳನ್ನು ಇದರಲ್ಲಿ ಕೊಟ್ಟಿದೆ. ಸೊ ಪಾವಟೆ ಶರಣರ ಒಂದು ಚಿತ್ರಣ ಮೊದಲೇ, ಆಮೇಲೆ ಚಿಂತನೆಗಳು 30, ಅದಾದಮೇಲೆ 30-31 ಚಿಂತನೆಗಳಾದ ನಂತರದಲ್ಲಿ ಆಚರಣೆಗಳಿದ್ದಾವೆ. ಆಚರಣೆಯಲ್ಲಿ ನಾವು ಹೇಗೆ ಮಾಡಬೇಕು, ಶರಣ ಪದ್ಧತಿಯ ಪ್ರಕಾರ ಪೂಜಾ ವಿಧಾನಗಳನ್ನೆಲ್ಲ ಇದರಲ್ಲಿದೆ. ಯಾರು ಬೇಕಾದರೂ ತಗೊಳ್ಳಿ ಅಂತ ಹೇಳ್ತಾ, ಕೆಲವೇ ಪುಸ್ತಕಗಳಿದ್ದಾವೆ ಅಂತ ಹೇಳ್ತಾ ಆಗಮಿಸಿದ ಎಲ್ಲರಿಗೂ ಸಹಿತ ಶರಣಗಳನ್ನು ಸಲ್ಲಿಸ್ತಾ, ನಾಳೆ ನಮ್ಮ ಪಾರ್ವತಿ ಹುಂಬಿ ಅಕ್ಕಂದಿದೆ. ಸೊ ಹಾಗಾಗಿ ತಾವೆಲ್ಲ ಇನ್ನಷ್ಟು ಸಂಖ್ಯೆಯಲ್ಲಿ ಆಗಮಿಸಿ ಅಂತ ಹೇಳ್ತಾ ಎಲ್ಲರಿಗೂ ಶರಣು ಶರಣಾರ್ಥಿ.